ಹರಿಯೇ ಇದು ಸರಿಯೇ. ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ, ಇದು ಸರಿಯೇ ಹರಿಯೇ. ಹರಿಯೇ ಇದು ಸರಿಯೇ, ಹರಿಯೇ ಇದು ಸರಿಯೇ. ಚರಣ ಸೇವಕನಲ್ಲಿ, ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ, ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ಪತಿತನೆಂದು ಶ್ರೀಪತಿ ರಕ್ಷಿಸದಿರೆ, ವಿತತವಾಹುದೆ ನಿನ್ನ ಪತಿತ ಪಾವನ ಕೀರ್ತಿ. ಪತಿತನೆಂದು ಶ್ರೀಪತಿ ರಕ್ಷಿಸದಿರೆ, ವಿತತವಾಹುದೆ ನಿನ್ನ ಪತಿತ ಪಾವನ ಕೀರ್ತಿ. ಶಕ್ತ ನೀನಾಗಿದ್ದು ಭಕ್ತನುಪೇಕ್ಷಿಸೆ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ. ಶಕ್ತ ನೀನಾಗಿದ್ದು ಭಕ್ತನುಪೇಕ್ಷಿಸೆ, ಭಕ್ತವತ್ಸಲ ನಾಮ ವ್ಯರ್ಥವಾಗದೆ. ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ನಗಧರ ಎನ್ನ ಬಿಡುವ ಬಗೆ ಏನಿದು. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ನಗಧರ ಎನ್ನ ಬಿಡುವ ಬಗೆ ಏನಿದು. ಹೇಯ ಅಜಾಮಿಳನ ಕಾಯಲಿಲ್ಲವೇ ನೀನು, ಹೇಯ ಅಜಾಮಿಳನ ಕಾಯಲಿಲ್ಲೆ ಸ್ವಕೀಯನೆ, ನಾ ಪರಕೀಯನೆ ನಿನಗೆ. ಹರಿಯೇ ಇದು ಸರಿಯೇ, ಹರಿಯೇ ಇದು ಸರಿಯೇ ಹರಿಯೇ. ಉಂಟು ಹಿರಣ್ಯಕನ ಕಂಟಕ ಬಿಡಿಸಿದ್ದು, ನಂಟನೇ ನಿನಗೆ ಬಂಟನಾನಲ್ಲವೇ. ಕೆಟ್ಟ ಅಹಲ್ಯೆಯ ದಿಟ್ಟ ಪಾಲಿಸಿದೆ, ಕೊಟ್ಟಳು ಅವಳೇನ ಬಿಟ್ಟದ್ದು ನಾನೇನ. ಕೊಟ್ಟಳು ಅವಳೇನ ಬಿಟ್ಟದ್ದು ನಾನೇನ. ಹರಿಯೇ ಇದು ಸರಿಯೇ, ಇದು ಸರಿಯೇ ಹರಿಯೇ. ದೊರೆ ನಿನ್ನ ಮನಸ್ಸಿಗೆ ಸರಿ ಬಂದಂತೆ ಮಾಡು, ದೊರೆ ನಿನ್ನ ಮನಸ್ಸಿಗೆ ಸರಿ ಬಂದಂತೆ ಮಾಡು. ಮೊರೆ ಹೊಕ್ಕೇನು ನಾ ನರಹರಿ ಪೂರ್ಣನೆ, ಮೊರೆ ಹೊಕ್ಕೇನು ನಾ, ಮೊರೆ ಹೊಕ್ಕೇನು ನಾ ನರಹರಿ ಪೂರ್ಣನೆ. ಹರಿಯೇ ಇದು ಸರಿಯೇ. ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ, ಚರಣ ಸೇವಕನಲ್ಲಿ ಕರುಣ ಬಾರದ್ಯಾಕೆ. ಹರಿಯೇ ಇದು ಸರಿಯೇ, ಇದು ಸರಿಯೇ, ಇದು ಸರಿಯೇ ಹರಿಯೇ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ.
ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ಉಕ್ತಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವ್ಯಾಪಿಯಾಗಿ ಅನವರತವೂ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹಿರಿಯ ವೇದಿಕೆಯಲ್ಲಿ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನಮಾಲಿಕೆಯ 103ನೇ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗೋ ನಾಮ ಅಧ್ಯಾಯ ಮುಕ್ತಾಯವಾಗಿದೆ. ಆ ಅಧ್ಯಾಯದಲ್ಲಿ ಬಂದಿರುವ ವಿಷಯವನ್ನು ಸಾರರೂಪವಾಗಿ ಇನ್ನೊಮ್ಮೆ ಭಾವಿಸುವಂತಹ ಕಾರ್ಯ ಇದೀಗ. ಈ ಹಿಂದಿನ ಅಧ್ಯಾಯದಲ್ಲಿ ಧ್ಯಾನ ಯೋಗ ಎಂಬ ಶೀರ್ಷಿಕೆಯಲ್ಲಿ ಶ್ರೀಕೃಷ್ಣ ಪ್ರಭುವಿನ ಮಾತುಗಳನ್ನು ಕೇಳಿದ್ವಿ. ಕೊನೆಯಲ್ಲಿ ಬಂದ ಮಾತು, ತಪಸ್ವಿಗಳಿಗಿಂತಲೂ ಯೋಗಿ ಶ್ರೇಷ್ಠ, ಜ್ಞಾನಿಗಳಿಗಿಂತಲೂ ಯೋಗಿ ಶ್ರೇಷ್ಠ, ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠ, ಅದರಿಂದ ನೀನು ಯೋಗಿಯಾಗಿ ಆಗು ಅಂತ. ತಪಸ್ವಿ ಅಂದರೆ ಶರೀರದಲ್ಲಿರುವ ದೋಷಗಳನ್ನು ತೊಳ್ಕೊಳ್ಳೋಕ್ಕೋಸ್ಕರವಾಗಿ ಮಿತಾಹಾರ ಅಥವಾ ಉಪವಾಸ ವ್ರತದಲ್ಲಿ ತೊಡಗಿ ದೇಹ ಶುದ್ಧಿಗೆ ಬೇಕಾದ ನೀತಿಗಳನ್ನು ಅನುಸರಿಸ್ತಾ ಹೋಗ್ತಾ ಇರೋನು. ಇನ್ನು ಜ್ಞಾನಿ ಅಂದರೆ ಈ ಪ್ರಕರಣದಲ್ಲಿ ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಾ ಇರುವಂತಹ ಒಬ್ಬ ಸಾಧಕೋತ್ತಮ. ವೇದಾಂತ ಅನುಸಂಧಾನ, ಅದೇ ರೀತಿಯಲ್ಲಿ ಬ್ರಹ್ಮಸೂತ್ರ ಗ್ರಂಥ ಅನುಸಂಧಾನ, ಭಗವದ್ಗೀತಾನುಸಂಧಾನ ಇದೇ ಮೊದಲಾದಂತಹ ಸಾಧನೆಗಳನ್ನು ಇಟ್ಕೊಂಡು ಆ ಒಳಗಡೆ ಬೆಳಗ್ತಾ ಇರುವಂತಹ ಪರಂಜ್ಯೋತಿ ರೂಪವಾದ ಜ್ಞಾನ ಯಾವುದದು, ನಾನು ಎಲ್ಲಿದ್ದೇನೆ, ನಾನು ಅದನ್ನು ಮುಟ್ಟೋದು ಹೇಗೆ, ಇವೆಲ್ಲದರ ಬಗ್ಗೆ ಒಂದು ಪರಿಚಯ ಪಡಿತಾ ಇರುವಂತಹ ಆ ಜ್ಞಾನಿಗಿಂತಲೂ ಯೋಗಿ ಶ್ರೇಷ್ಠ. ಇನ್ನು ಆದರ್ಶವಾದ ಕರ್ಮಯೋಗ ಮಾರ್ಗದಲ್ಲಿ ನಿರತನಾದವನು ಅಂದರೆ ತನ್ನ ಕರ್ತವ್ಯವನ್ನು ಮಾತ್ರ ಆಚರಣೆ ಮಾಡ್ತಾನೆ, ಅಲ್ಲಿ ಕರ್ಮಕ್ಕೂ ಹೊಂದ್ಕೊಳ್ಳಲ್ಲ, ಅದರ ಫಲದ ನಿರೀಕ್ಷೆಯೂ ಮಾಡಲ್ಲ. ಹಾಗೆ ಕರ್ತವ್ಯವನ್ನು ನಿರ್ವಾಹ ಮಾಡ್ಕೋತ ಹೋಗ್ತಾನೆ. ಅದರ ದ್ವಾರ ಕೊನೆಯಲ್ಲಿ ಒಳಗಡೆ ಬೆಳಗುವ ಬೆಳಕಿಗೆ ಹೋಗಿ ತಲುಪ್ತಾನೆ. ಹಾಗೊಬ್ಬ ಅಭ್ಯಾಸಿ ಇದ್ದಾನೆ ಕರ್ಮಯೋಗಿ, ಅವನಿಗಿಂತಲೂ ಈ ಯೋಗಿ ಅನ್ನೋನು ಅತ್ಯಂತ ಶ್ರೇಷ್ಠನಾದವನು. ನೀನು ಅಂತಹ ಯೋಗಿಯಾಗಿ ಆಗು ಅರ್ಜುನ ಎಂಬುದಾಗಿ ಕೃಷ್ಣ ನೆನಪಿಸ್ತಾ ಇದ್ದಾನೆ. ಅಂದರೆ ತಾತ್ಪರ್ಯ, ತಪಸ್ಸು ಅನ್ನೋದರ ಗುರಿಯೂ ಆ ಭಗವದ್ಗೀತನ ದರ್ಶನವೇ. ಜ್ಞಾನಯೋಗದ ಅಭ್ಯಾಸದ ಉದ್ದೇಶವೂ ಆ ಪರಮಾತ್ಮ ದರ್ಶನವೇ, ಕರ್ಮಯೋಗದ ಉದ್ದೇಶವೂ ಆ ಪರಮಾತ್ಮ ದರ್ಶನವೇ. ಈ ಮೂರು ಮಾರ್ಗಗಳಲ್ಲಿ ನಿರತನಾದವನಿಗಿಂತ ನೇರವಾಗಿ ಭಗವಂತನ ಜೊತೆಗೇ ಒಂದುಗೂಡ್ಗೋ ಇದ್ದಾನೆ ಒಬ್ಬ ಅಂತಾದರೆ ಅವನು ಅತ್ಯಂತ ಶ್ರೇಷ್ಠನಾಗಲೇಬೇಕಲ್ಲ. ಅದು ಅರ್ಥ. ಅದಕ್ಕೆ ಯೋಗಿ ಅನ್ನೋದಕ್ಕೆ ಒಳಗಡೆ ಬೆಳಗ್ತಾ ಇರೋ ಬೆಳಕು ಪರಮಾತ್ಮ ಅದರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಂಥವನು ಯೋಗಿ ಅಂತ ಇಟ್ಕೊಂಡ್ರೆ ಆ ಯೋಗಿ ತಾನೇ ಇವರಿಗೆಲ್ಲರಿಗಿಂತಲೂ ಶ್ರೇಷ್ಠನಾದವನು. ಒಬ್ಬ ದಾರಿ ಸಾಗ್ತಾ ಇದ್ದಾನೆ ಆ ಕಡೆಗೆ, ಇನ್ನೊಬ್ಬ ತುದಿ ತಲುಪಿಟ್ಟಿದ್ದಾನೆ. ಹೀಗಿದ್ದಾಗ
ತುದಿ ತಲುಪ್ದವನು ತಾನೇ ಅತ್ಯಂತ ಶ್ರೇಷ್ಠನಾದವನು. ಹಾಗಾಗಬೇಕಪ್ಪ ನೀನು. ಆ ಯೋಗಿಗಳಿದಾರಲ್ಲ ಅವರಲ್ಲೂ ಸಹ ಮದ್ಗತೇನ ಅಂತರಾತ್ಮನ ಮನಸ್ಸನ್ನು ಸದಾ ನನ್ನಲ್ಲಿ ಇಟ್ಟು ಅತ್ಯಂತ ಶ್ರದ್ಧೆಯಿಂದ ನನ್ನನ್ನು ಯಾರು ಭಜಿಸ್ತಾರೋ ಅವರು ಯುಕ್ತ ತಮರು ಎಂಬುದಾಗಿ ನಾನು ಭಾವಿಸ್ತೀನಪ್ಪ. ಅಂದರೆ ಸದಾ ನನ್ನಲ್ಲಿ ಬೆಸ್ತು ಹೋದವರು, ನನ್ನನ್ನು ಬಿಟ್ಟು ಬೇರೆಯಾಗಿಯೇ ಇಲ್ಲ ಅವರು, ಹಾಗಿದ್ದವರು ಅತ್ಯಂತ ಶ್ರೇಷ್ಠರು ಎಂಬುದಾಗಿ ನಾನು ಭಾವಿಸ್ತೇನೆ ಎಂಬುದಾಗಿ ಧ್ಯಾನ ಯೋಗದ ಮಾರ್ಗವನ್ನು ನಿರ್ದೇಶನ ಮಾಡಿದ ಶ್ರೀಕೃಷ್ಣ ಪ್ರಭು ಕೊನೆಯಲ್ಲಿ ಹೀಗೆ ಯಾರು ಅತ್ಯಂತ ಶ್ರೇಷ್ಠರು ಅನ್ನೋ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾಯಿತು. ಅದಾದ ಮೇಲೆ 7ನೇ ಅಧ್ಯಾಯದ ಶುಭಾರಂಭ, ಜ್ಞಾನ ವಿಜ್ಞಾನ ಎರಡನ್ನೂ ಕುರಿತು ಮಾತನಾಡಿದ ಸಂದರ್ಭ ಇದು. ಅದರಿಂದ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ ಎಂಬುದಾಗಿ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿರುವಂಥದ್ದು ಉಂಟು. ಜ್ಞಾನ ಅಂದರೆ ಈ ಸಮಗ್ರ ಸೃಷ್ಟಿ ಹುಟ್ಟೋದಕ್ಕೆ ಮೂಲದಲ್ಲಿ ಇರುವಂತಹ ಪರಮಾತ್ಮ ಪರಂಜ್ಯೋತಿಯನ್ನು ಜ್ಞಾನ ಅಂತ ಕರೀತಾರೆ. ಆ ಪರಮಾತ್ಮ ಪರಂಜ್ಯೋತಿ ತನ್ನ ಆವಾಸವಾಗಿ ಈ ವಿಸ್ತಾರವಾದಂಥ ಒಂದು ಜಗತ್ತನ್ನು 24 ತತ್ವಗಳಿಂದ ಕೂಡಿರುವಂಥ ಈ ಜಗತ್ತನ್ನು ಏನು ಸೃಷ್ಟಿ ಮಾಡಿಕೊಳ್ಳುತ್ತೋ ಈ ಜಗತ್ತಿಗೆ ವಿಜ್ಞಾನ ಎಂಬುದಾಗಿ ಕರೀತಾರೆ. ಮೂಲ ಜ್ಯೋತಿ ಇದೆಯಲ್ಲ ಅದು ಜ್ಞಾನ. ಅದು ತಾನು ತನ್ನ ಆವಾಸಕ್ಕಾಗಿ ಮಾಡಿಕೊಂಡಿರುವಂಥ ಒಡಲು ಏನಿದೆ ವಿಸ್ತಾರವಾದ ಪ್ರಪಂಚ, ಅದೇ ರೀತಿಯಲ್ಲಿ ಈ ಪಿಂಡಾಂಡ ರೂಪವಾದ ದೇಹ, ಇದಕ್ಕೆ ವಿಜ್ಞಾನ ಎಂಬ ಶಬ್ದವನ್ನು ಕರೆದಿದ್ದಾರೆ ಮೂಲತಃ. ಆ ಮೂಲದಲ್ಲಿ ಬೆಳಗುವ ಪರಂಜ್ಯೋತಿಯನ್ನು ಅರ್ಥ ಮಾಡಿಕೊಳ್ಳೋದು ಸಹ ಜ್ಞಾನ ಅಂತಲೇ ಕರೆಯಲ್ಪಡುತ್ತೆ. ಹಾಗೆ ಈ ಪಿಂಡಾಂಡವನ್ನು, ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಅದನ್ನೂ ಸಹ ವಿಜ್ಞಾನ ಎಂಬ ಪದದಲ್ಲಿ ಕರೀತಾರೆ. ಅಂದರೆ ಈ ಬ್ರಹ್ಮಾಂಡ ಪಿಂಡಾಂಡವೂ ವಿಜ್ಞಾನ, ಅದರ ಬಗ್ಗೆ ಅರಿವು ಅಂತೇನಿದೆ ಅದನ್ನೂ ವಿಜ್ಞಾನ ಎಂಬುದಾಗಿ ಕರೀತಾರೆ. ಆ ಬಗ್ಗೆ ನಿನಗೆ ಒಂದು ತಿಳುವಳಿಕೆ ಕೊಡ್ತಾ ಇದ್ದೀನಪ್ಪ. ವಿಜ್ಞಾನ ಸಹಿತವಾದ ಜ್ಞಾನವನ್ನು ನೀನು ತಿಳಿಸ್ತೀನಿ. ಅಂದರೆ ಈ ಸಮಗ್ರ ಬ್ರಹ್ಮಾಂಡದ ನೀತಿ ಏನು ಅದನ್ನು ಅರಿತು ಅದರ ಜೊತೆಗೆ ಒಳಗಡೆ ಬೆಳಗ್ತಾ ಇರುವಂತಹ ಪರತತ್ವ ಪರಂಜ್ಯೋತಿ ಏನು ಅದು ಎರಡರ ಬಗ್ಗೆನೂ ಪರಿಚಯ ಕೊಡ್ತೀನಿ ನಿಮಗೆ. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೇನು ನೀನು ತಿಳಿಬೇಕಾದದ್ದು ಅಂತ ಉಳಿಯೋಲ್ಲ, ಎಲ್ಲವೂ ತಿಳಿದಂತೆ ಆಯಿತು. ಹಾಗಂದರೆ ಸೂತ್ರ ಏನಿದೆ ಈ ಸಮಗ್ರ ಸೃಷ್ಟಿಯಲ್ಲಿ ಅದು ಗೊತ್ತಾದರೆ ಎಲ್ಲವನ್ನೂ ತಿಳಿದಂತೆ ಆಯಿತು. ಕೋಟಿ ಗಣಿತ ಇರ್ಬೋದು, ಅದರ ಗಣಿತದ ನೀತಿ ಏನೋ ಒಂದಿದೆ, ಫಾರ್ಮುಲಾ ಯಾವುದೋ ಒಂದಿದೆ, ಅದು ಗೊತ್ತಾದರೆ ಗಣಿತ ಎಲ್ಲ ಗೊತ್ತಾಯಿತು ಅಂತಲೇ ಅರ್ಥ. ಹಾಗೆ ಈ ಬ್ರಹ್ಮಾಂಡದ ನೀತಿ ಏನಿದೆ, ಸತ್ವ ರಜಸ್ತಮಸ್ಸು ಅವುಗಳ ಸ್ವಭಾವ ಇದೆಲ್ಲ ಪರಿಚಯ ಕೊಟ್ಟರೆ ಇಡೀ ಬ್ರಹ್ಮಾಂಡವೇ ಗೊತ್ತಾದ ಹಾಗಾಯಿತು. ಇನ್ನು ಅದನ್ನ ಅರ್ಥ ಮಾಡ್ಕೊಳ್ತಾ ಕೊನೆಯಲ್ಲಿ ಬೆಳಗುವ ಬೆಳಕನ್ನು, ಎಲ್ಲೆಲ್ಲೂ ತುಂಬಿ ಬಿಡುವ ಪರಮಾತ್ಮ ರೂಪವಾದ ಬೆಳಕನ್ನು ನೋಡಿದ್ರೆ ಅಲ್ಲಿ ಇನ್ನೇನು ತಿಳಿಬೇಕಾದ್ದು ಬಾಕಿ ಇರೋಲ್ಲ, ಎಲ್ಲವನ್ನೂ ತಿಳಿದಂತಾಯ್ತಪ್ಪ. ಆದರೆ ಇಂತಹ ಸಾಧನೆಯನ್ನು ಯಾರೋ ಅಪರೂಪಕ್ಕೊಬ್ಬ ಮಾಡೋದಕ್ಕೆ ಹೊರಡ್ತಾರೆ. ಆ ಸಾವಿರಾರು ಜನಗಳ ಪೈಕಿ ಯಾರೋ ಒಬ್ಬ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅಷ್ಟು ಜಟಿಲತೆ ಇದೆ. ನಾನು ಹಾಗೆ ಗುಪ್ತವಾಗಿ ಒಳಗಡೆ ನೆಲೆಸಿದ್ದೀನಿ. ಈ ತ್ರಿಗುಣ ಪ್ರಪಂಚದಲ್ಲಿ ಬಂದಿಳಿದಂಥ ವ್ಯಕ್ತಿಗೆ ಅಷ್ಟು ಸುಲಭದಲ್ಲಿ ನನ್ನ ಕೈಗೆ ಸಿಕ್ಕೋವನಲ್ಲ. ಅದರಿಂದ ಸಹಸ್ರ ಸಂಖ್ಯೆಯಲ್ಲಿ ಆ ಒಳಗಡೆ ಬೆಳಗುವ ತತ್ವವನ್ನು ಅಂದರೆ ಕೃಷ್ಣ ಪ್ರಭುವನ್ನು ತಿಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದರೂ ಸಹ ಯಾರೋ ಒಬ್ಬ ಪುಣ್ಯಾತ್ಮ ಸುಕೃತಿ ಆ ಒಳಗಡೆ ಬೆಳಗುವ ತತ್ವವನ್ನು ಮುಟ್ತಾನೆ, ಅವನು ನೋಡ್ತಾನೆ, ಉಳಿದೋರ ಕೈಗಾಗೋಲ್ಲ. ಈ ಪ್ರಕೃತಿ ಮಂಡಲದಲ್ಲಿ ಒಟ್ಟು ಎಷ್ಟು ಜೀವಕೋಟಿಗಳಿದೆಯೋ ಆ ಎಲ್ಲ ಜೀವಕೋಟಿಗಳು ಈ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಎಂಬ ಎರಡು ಪ್ರಕೃತಿಗಳು ನನ್ನಿಂದ ಏನು ಸೃಷ್ಟಿಯಾಗಿದೆಯೋ ಅವುಗಳಿಂದಲೇ ಹುಟ್ಟನ್ನು ಪಡಿತಾ ಇವೆ. ಇದಲ್ಲದೆ ಈ ಸಮಗ್ರ ಸೃಷ್ಟಿಯಲ್ಲಿ ನನಗಿಂತ ಭಿನ್ನವಾದದ್ದು ಇನ್ನೇನೂ ಇಲ್ಲ. ಅಂದರೆ ತಾತ್ಪರ್ಯ ಎಲ್ಲೆಲ್ಲೂ ನಾನು ನೆಲೆಸಿದ್ದೀನಿ. ಹೇಗೆ ಅಂತ ಕೇಳಿದರೆ, ಒಂದು ಮಣಿಗಳಿಂದ ನಿರ್ಮಾಣ ಮಾಡಿರುವ ಮಾಲೆಯಲ್ಲಿ
ಒಳಗಡೆಗೆ ಒಂದು ಸೂತ್ರ ಎಲ್ಲ ಕಡೆಗೂ ಸೇರಿಕೊಂಡಿರುತ್ತೆ. ಅದು ಅಲ್ಲಿದೆ ಇಲ್ಲಿದೆ ಅಂತಿಲ್ಲ, ಎಲ್ಲ ಕಡೆಯೂ ಇದೆ. ಎಲ್ಲ ಮಣಿಗಳ ಒಳಗಡೆ ಸೇರಿಕೊಂಡಿರುವಂಥ ಒಂದು ಸೂತ್ರ ಇರುತ್ತಲ್ಲ, ಹಾಗೆ ಈ ಸಮಗ್ರವಾದ ಈ ಸೃಷ್ಟಿಯಲ್ಲಿ, ಈ ಒಡಲಲ್ಲಿ ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ ಸಂಪೂರ್ಣವಾಗಿ. ಹಾಸುಹೊಕ್ಕಾಗಿ ನಾನು ಒಳಗಡೆಗೆ ಸೇರಿದ್ದೀನಿ. ಹಾಗೆ ಎಲ್ಲ ಕಡೆಯಲ್ಲೂ ನಾನು ಸೇರಿದ್ದೀನಿ ಅಂತಂದರೆ ನಮಗೆ ಗೊತ್ತಾಗ್ತಾ ಇಲ್ವಲ್ಲ, ಭಗವಂತ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಾಗ್ತಾ ಇದೆಯಾ? ಇಲ್ಲೆಲ್ಲ ನೋಡ್ತೀವಿ, ನಾವು ಕೇಳ್ತೀವಿ, ನಾಲಿಗೆಯಿಂದ ರುಚಿ ನೋಡ್ತೀವಿ, ಕೈಯಿಂದ ಮುಟ್ಟು ನೋಡ್ತೀವಿ, ಎಲ್ಲ ತರತರಹ ನೋಡ್ತಾ ಇದ್ದೀವಿ. ನಮಗೇನಾದ್ರು ಭಗವಂತ ಕಾಣಿಸ್ತಾ ಇದ್ದಾನಂದರೆ ಅವನು ಇನ್ಯಾವುದೋ ಒಂದು ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಇಲ್ಲಿದ್ದಾನೆ. ಹೇಗಿದ್ದಾನೆ ಅಂತ ಕೇಳಿದರೆ, ಉದಾಹರಣೆಗೆ ನೀರಿನಲ್ಲಿ ರಸ ಹೇಗಿದೆಯೋ ಹಾಗೆ, ನೀರಿನಲ್ಲಿ ಒಂದು ರಸ ಇದೆಯಲ್ಲ, ಅದು ಸಮಾಧಾನ ಚಿತ್ತನಾಗಿ ನಾಲಿಗೆಯಿಂದ ಸವಿದರೆ ಗೊತ್ತಾಗುತ್ತೆ ಇಲ್ಲೊಂದು ರಸ ಇದೆ ಅಂತ. ಆ ರಸವೇ ಷಡ್ರಸಗಳಾಗಿ ನಾಲಿಗೆಯಲ್ಲಿ ಆಮೇಲೆ ಬೇರೆ ವಸ್ತುಗಳು ಸೇರಿಕೊಂಡಾಗ ಗೋಚರವಾಗುತ್ತೆ. ನೀರಿನಲ್ಲಿ ಒಂದು ರಸ ಇದೆ, ನೀರಿನಲ್ಲಿ ರಸ ಹೇಗೋ ಹಾಗೆ ನಾನಿದ್ದೀನಿ, ಅಥವಾ ನೀರಿನಲ್ಲಿ ರಸರೂಪದಲ್ಲಿ ನಾನಿದ್ದೇನೆ. ಅದೇ ರೀತಿಯಲ್ಲಿ ಸೂರ್ಯಚಂದ್ರರಿದ್ದಾರೆ. ಸೂರ್ಯಚಂದ್ರನಲ್ಲಿ ಒಂದು ವಿಶಿಷ್ಟವಾದ ಕಾಂತಿಯ ರೂಪದಲ್ಲಿ ನಾನು ನೆಲೆಸಿದ್ದೀನಿ. ಸೂರ್ಯ ಚಂದ್ರ ಇಬ್ಬರೂ ಬೆಳಗ್ತಾ ಇದ್ದಾರೆ, ಪ್ರಕಾಶಮಯರಾಗಿದ್ದಾರೆ. ಅವ್ರಲ್ಲೊಂದು ವಿಶಿಷ್ಟವಾದ ಕಾಂತಿ ಇದೆ. ಆ ಕಾಂತಿ ಯಾರದು ಅಂತ ಕೇಳಿದರೆ ನಾನೇ, ಅಂದರೆ ಶ್ರೀಕೃಷ್ಣ ಪ್ರಭುವೇ, ಪರಮಾತ್ಮ ಪರಂಜ್ಯೋತಿಯೇ. ಅದೇ ರೀತಿಯಲ್ಲಿ 4 ವೇದಗಳಿವೆ. ವೇದಗಳು ಜ್ಞಾನ ರಾಶಿ, ಸೃಷ್ಟಿಯಲ್ಲಿ ಸಹಜವಾಗಿ ಮೊಳಗುವ ಶಬ್ದರಾಶಿ, ಯಾರು ರಚನೆ ಮಾಡಿ ತಂದಿರುವಂತಹದ್ದಲ್ಲ. ಆ ಎಲ್ಲ ಜ್ಞಾನರಾಶಿಯು ಯಾವುದರಿಂದ ಬಂತು ಅಂತ ಕೇಳಿದರೆ ಪ್ರಣವದಿಂದ ಗಾಯತ್ರಿ ಮಂತ್ರ, ಗಾಯತ್ರಿಯಿಂದ ಸಕಲ ವೇದಗಳೂ ವಿಕಾಸವಾಯಿತು ಎಂಬುದಾಗಿ ಕೇಳ್ತೇವೆ. ಹಾಗಿರೋದ್ರಿಂದ ಸಕಲ ವೇದಗಳಲ್ಲೂ ಸಹ ಪ್ರಣವ ಒಳಗಡೆಗೆ ಗುಪ್ತವಾಗಿದೆ. ಹೇಗೆ ಅಂತ ಕೇಳಿದರೆ, ಒಂದು ಬೀಜದಿಂದ ವಿಸ್ತಾರವಾದ ಒಂದು ವೃಕ್ಷ ಬೆಳೆದರೆ ಆ ವೃಕ್ಷದಲ್ಲಿ ಎಲ್ಲ ಕಡೆಯಲ್ಲೂ ಬೀಜ ಗುಪ್ತವಾಗಿರುತ್ತೆ. ಅದು ಆ ಗುಪ್ತವಾಗಿರೋದ್ರಿಂದಲೇ ಆ ವೃಕ್ಷದ ಕೊನೆಯಲ್ಲಿ ಮತ್ತೆ ಕಾಯಿ ಬಂದು ಬೀಜ ಮತ್ತೆ ಬರುತ್ತೆ. ಅದು ಮಧ್ಯದಲ್ಲಿ ನನಗೆ ಕಾಣಿಸ್ತಾ ಇಲ್ಲ, ಕೊನೆಯಲ್ಲಿ ಬೀಜ ಬಂತು. ಆ ವೃಕ್ಷ ಹುಟ್ಟಿದ್ದೆಲ್ಲ ಬೀಜದಿಂದಲೇ. ಹೀಗಿರೋದ್ರಿಂದ ಬೀಜ ನಮಗೆ ನಮ್ಮ ಹೊರಗಣ್ಣಿಗೆ ಮರೆಯಾದರೂ ಸಹ ಅದು ವೃಕ್ಷದಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿದೆಯಲ್ಲ. ಹಾಗೆ ಸಮಗ್ರ ವೇದದಲ್ಲಿ ಪ್ರಣವ ರೂಪವಾಗಿ ನಾನು ನೆಲೆಸಿದ್ದೇನೆ. ಪ್ರಣವ ಅಂದರೆ ಓಂಕಾರ, ಆ ರೂಪದಲ್ಲಿ ನೆಲೆಸಿದ್ದೀನಿ ನಾನು. ಅದೇ ರೀತಿಯಲ್ಲಿ ಆಕಾಶದಲ್ಲಿ ಶಬ್ದ ರೂಪದಲ್ಲಿ ನಾನು ನೆಲೆಸಿದ್ದೀನಿ ಅಂತ. ನಮಗೆ ಶಬ್ದ ಕೇಳಿಸುವಾಗ ಆಕಾಶದ ಮೂಲಕವಾಗಿ ನಮಗೆ ಬಂದು ನಮಗೆ ಮುಟ್ತಾ ಇದೆ ಶಬ್ದ. ಆಕಾಶದ ಲಕ್ಷಣವನ್ನು ಹೇಳುವಾಗ ತರ್ಕಶಾಸ್ತ್ರ ಶಬ್ದ ಗುಣಕಮ ಆಕಾಶಂ ಎಂಬುದಾಗಿ ಕರೆದಿದೆ. ಶಬ್ದವೆಂಬ ಗುಣವನ್ನು ಹೊಂದಿರುವಂತಹದ್ದೇ ಆಕಾಶ ಅಂತ. ಆಕಾಶದಲ್ಲಿ ಕೇಳುವ ಶಬ್ದ ಮಾತ್ರ ಇರೋದಲ್ಲ, ಕೇಳದೇ ಇರೋ ಬೇಕಾದಷ್ಟು ಶಬ್ದಗಳಿವೆ. ನಾವಿವತ್ತು ಆಧುನಿಕ ವಿಜ್ಞಾನದಲ್ಲೂ ಅರ್ಥ ಮಾಡ್ಕೋತಾ ಇದ್ದೀವಿ. ಎಲ್ಲೋ ಒಂದು ಧ್ವನಿ ಹೊರಟ್ರೆ ಅದರ ಒಂದು ಅಲೆ ಈ ಪ್ರಕೃತಿ ಮಂಡಲದಲ್ಲಿ ಎಲ್ಲ ಕಡೆಯಲ್ಲೂ ತುಂಬಿಕೊಂಡಿರೋದ್ರಿಂದಲೇ ನಮಗವರೆಗೂ ಬಂದು ಮುಟ್ಟುತ್ತೆ ಒಂದು ಇನ್ಸ್ಟ್ರೂಮೆಂಟ್ ಮೂಲಕವಾಗಿ. ಯಾರೋ ಅಮೇರಿಕಾ ದೂರ ದೇಶದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ಯಾರೋ ಹಿಮಾಲಯದಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ನನಗೆ ಇಲ್ಲಿ ಕೇಳಿಸ್ತಾ ಇದೆ. ಹೇಗೆ ಕೇಳಿಸ್ತಾ ಇದೆ ಅಂತ ಕೇಳಿದ್ರೆ, ಆ ಶಬ್ದ ರೂಪ ಪರಿವರ್ತನೆ ಹೊಂದಿ ಆಕಾಶದಲ್ಲಿ ನಿರಂತರವಾಗಿ ಸಂಚಾರ ಮಾಡ್ಕೊಳ್ತಾ ನನ್ನ ಕಿವಿದರೆಗೆ ಒಂದು ಉಪಕರಣದ ದ್ವಾರ ಬಂದು ಬಿದ್ದಾಗ ನನಗೆ ಗೊತ್ತಾಗುತ್ತೆ. ಅಂದರೆ ಆಕಾಶದಲ್ಲಿ ಆ ಶಬ್ದ ಇದೆ ಅಂತ ಅರ್ಥ. ನಮ್ಮ ಹೊರಬುದ್ಧಿಗೆ ಗೊತ್ತಾಗತ್ತಾ? ನಮ್ಮ ಇವತ್ತಿನ ಕಿವಿಗೆ ಆಕಾಶದಲ್ಲಿರೋ ಎಲ್ಲ ಶಬ್ದ ಕೇಳಿಸುತ್ತಾ ಅಂದರೆ ಏನೂ ಕೇಳಿಸ್ತಾ ಇಲ್ಲ. ಅದರಲ್ಲಿ ಶಬ್ದಗಳೆಲ್ಲ ಇದೆ ಸಂಪೂರ್ಣವಾಗಿ. ಆ ಶಬ್ದ ರೂಪದಲ್ಲಿ ನಾನು ಆಕಾಶದಲ್ಲಿ ನೆಲೆಸಿದ್ದೀನಿ. ಹಾಗೆ ಈ ಭೂಮಿಯಲ್ಲಿ ಪುಣ್ಯಗಂಧ ರೂಪದಲ್ಲಿ ನಾನಿದ್ದೀನಿ ಅಂತ. ಪೃಥ್ವಿಯ ಲಕ್ಷಣ ಏನು ಅಂತ
ಯೋಚನೆ ಮಾಡೋಕ್ಕೆ ಹೊರಟಾಗ ತರ್ಕಶಾಸ್ತ್ರಜ್ಞರು ಗಂಧವತ್ವಂ ಪೃಥ್ವಿಯ ಲಕ್ಷಣಂ, ಒಂದು ಗಂಧದಿಂದ ಕೂಡಿರುವುದೇ ಈ ಪೃಥ್ವಿ ಅಂದರೆ ಭೂಮಿಯ ಲಕ್ಷಣ ಅಂತ. ಭೂಮಿಯಲ್ಲಿ ಗಂಧ ಇದ್ದೇ ಇರುತ್ತೆ ಅಂತ ಅರ್ಥ. ಗಂಧ ಸ್ಮೆಲ್ ಅಂತ ಇಟ್ಕೋಬೇಕು, ಇದ್ದೇ ಇರುತ್ತೆ ಅಂತ. ಈ ಪೃಥ್ವಿಯಲ್ಲಿ ಪುಣ್ಯಗಂಧ ಪಾಪಗಂಧ ಇವೆಲ್ಲ ಇರುತ್ತೆ. ಯಾವ ಗಂಧವು ನಾವು ಆಘ್ರಾಣ ಮಾಡಿದಾಗ ನಮ್ಮ ಉಸಿರನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೋ, ಮನಸ್ಸನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೋ ಅದು ಪುಣ್ಯಗಂಧ. ಯಾವ ಗಂಧವು ಅದನ್ನು ಮೂಸಿದಾಗ ನಮ್ಮ ಪ್ರಾಣಿಗಳನ್ನು ಮತ್ತಷ್ಟು ಬಾಹ್ಯ ಪ್ರಪಂಚದ ಕಡೆಗೆ ಎಳೆಯುತ್ತೋ, ಮನಸ್ಸನ್ನು ಬಾಹ್ಯ ಪ್ರಪಂಚದ ಕಡೆಗೆ ಎಳೆಯುತ್ತೋ ಅದು ಪಾಪಗಂಧ ಅಂತ ಇಟ್ಕೋಬೇಕು. ಈ ಭೂಮಿಯಲ್ಲಿ ಪುಣ್ಯಗಂಧ ರೂಪದಲ್ಲಿ ನಾನು ನೆಲೆಸಿದ್ದೀನಿ, ಗಮನಿಸ್ಕೊಡಿ. ಅದೇ ರೀತಿಯಲ್ಲಿ ಅಗ್ನಿಯಲ್ಲಿ ತೇಜೋ ರೂಪದಲ್ಲಿ ನೆಲೆಸಿದ್ದೀನಿ. ಸರ್ವ ಜೀವಕೋಟಿಗಳಲ್ಲೂ ಸಹ ಜೀವನ ಅಂತ ಒಂದಿದೆಯಲ್ಲ, ಆ ರೂಪದಲ್ಲಿ ನಾನು ನೆಲೆಸಿದ್ದೀನಿ. ಅಂದರೆ ಪರಮಾತ್ಮನೇ ಎಲ್ಲ ಜೀವಕೋಟಿಗಳಲ್ಲಿ ಜೀವರೂಪದಲ್ಲಿ ನೆಲೆಸಿದವನಾಗಿದ್ದಾನೆ. ಹೀಗಿರೋದ್ರಿಂದ ಈ ಸಮಗ್ರವಾದ ಸೃಷ್ಟಿಯಲ್ಲಿರುವ ಎಲ್ಲ ಜೀವಕೋಟಿಗಳಿಗೂ ಬೀಜ ರೂಪದಲ್ಲಿ ನಾನಿದ್ದೀನಿ ಅಂತ. ಒಂದು ಮಹಾವೃಕ್ಷದಲ್ಲಿ ಬೀಜ ಎಲ್ಲ ಕಡೆಯಲ್ಲೂ ಹೇಗೆ ಸೇರಿಕೊಂಡಿರುತ್ತೋ ಹಾಗೆ ನಾನು ಈ ಸಮಗ್ರ ವಿಶ್ವದಲ್ಲಿರುವಂತಹ ಎಲ್ಲ ಜೀವಗಳ ರೂಪದಲ್ಲಿ ನಾನು ಎಲ್ಲ ಕಡೆಯಲ್ಲೂ ನೆಲೆಸಿದ್ದೀನಿ. ಈ ಸೃಷ್ಟಿನಲ್ಲಿ ಪ್ರಧಾನವಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು. ಇವುಗಳನ್ನು ಶಕ್ತಿ ಅಂತಲೂ ಕರೆಯೋದುಂಟು. ಅವು ಭಗವಂತನಿಂದ ನಿರ್ಮಿತವಾದ 3 ಶಕ್ತಿಗಳು. ಅವುಗಳು ಸೇರಿಕೊಂಡು ನಾನಾ ವಸ್ತುಗಳಾಗಿ ರೂಪುಗೊಂಡಿವೆ. ಅಂದರೆ ಈ ಸೃಷ್ಟಿಯಲ್ಲಿರುವ ಸಮಗ್ರ ವಸ್ತುಗಳು ಸಹ ತ್ರಿಗುಣ ರೂಪವಾದದ್ದು. ಒಂದರಲ್ಲಿ ಸತ್ವಗುಣ ಪ್ರಧಾನವಾಗಿರ್ಬೋದು, ಒಂದರಲ್ಲಿ ರಜೋಗುಣ ತುಂಬ ಪ್ರಧಾನವಾಗಿರ್ಬೋದು, ಇನ್ನೊಂದರಲ್ಲಿ ತಮೋಗುಣ ಪ್ರಧಾನವಾಗಿರ್ಬೋದು. ಅವುಗಳ ಪ್ರಮಾಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇವೆ. ಆದರೆ ಇರೋದೆಲ್ಲ ಏನಪ್ಪ ಅಂದರೆ ಸತ್ವರಜಸ್ ತಮೋಮಯವಾದಂತಹದ್ದು ಪದಾರ್ಥ ಎಲ್ಲವೂ ಕೂಡ ಸೃಷ್ಟಿನಲ್ಲಿ. ನಾನು ಅವುಗಳನ್ನೆಲ್ಲ ರಚನೆ ಮಾಡಿದೆ. ನಾನು ಅಂದರೆ ಪರಾತ್ಪರ ತತ್ವ, ಪರಂಜ್ಯೋತಿ ಅಂತ ಅರ್ಥ. ಶ್ರೀಕೃಷ್ಣ ಪ್ರಭುವಿನ ಮಾತಾದ್ರಿಂದ ಕೃಷ್ಣ ಪರಂಜ್ಯೋತಿಯೇ ಕೆಳಗಡೆ ಇಳಿದು ಬಂದು ಹೀಗೆ ಕಾಣಿಸ್ತಾ ಇರೋ ಸಂದರ್ಭ ಇರೋದ್ರಿಂದ ಕೃಷ್ಣ ನಾನು ಅಂತ ಹೇಳಿದರೆ ಅರ್ಥ ಏನಪ್ಪ ಅಂದರೆ ಆ ಪರಂಜ್ಯೋತಿ, ಎಲ್ಲೆಲ್ಲೂ ತುಂಬಿರುವ ಪರಮಪ್ರಕಾಶ ಪರಮಾತ್ಮ ಅಂತ ಅರ್ಥ. ನಾನು ಸೃಷ್ಟಿ ಮಾಡಿರುವಂಥ ಈ ಒಡಲು ಯಾವುದಿದೆಯೋ, ತ್ರಿಗುಣಮಯವಾದ ಒಡಲು, ಈ ಒಡಲು ಪೂರ್ತಿ ನನ್ನ ಅಧೀನದಲ್ಲಿದೆ. ನಾನು ಅದರ ಅಧೀನದಲ್ಲಿಲ್ಲ. ಅಂದರೆ ನನ್ನ ಇಚ್ಛೆಯಂತೆ ಇದನ್ನು ಇಟ್ಕೊಂಡಿದ್ದೀನಿ. ಯಾವಾಗ ಬೇಕಾದ್ರೂ ಇಷ್ಟನ್ನು ನಾನು ಲಯಗೊಳಿಸಬಲ್ಲೆ, ನನ್ನ ಸ್ವಾಧೀನದಲ್ಲಿದೆ. ಇಂತಹ ತ್ರಿಗುಣಮಯವಾದ ಜಗತ್ತಿನಲ್ಲಿ ಜೀವಿಗಳು ಬಂದು ವಾಸ ಮಾಡ್ತಾ ಇವೆ. ಹುಟ್ಟು ಅಂತ ಆಯಿತು ಅಂತಂದರೆ ಅರ್ಥ ಏನು ಅಂತ ಕೇಳಿದ್ರೆ, ಯಾವುದೋ ಒಂದು ಜೀವ ತನ್ನ ಜನ್ಮಾಂತರದ ಸಂಸ್ಕಾರಗಳನ್ನೆಲ್ಲ ಸೂಕ್ಷ್ಮವಾದ ಮನಸ್ಸಿನಲ್ಲಿ ತಾನು ಇಟ್ಕೊಂಡು ತಗೊಳ್ಳುವ ಆಹಾರದ ಮೂಲಕವಾಗಿ ಒಬ್ಬ ಪುರುಷನ ದೇಹವನ್ನು ಸೇರಿ ಅಲ್ಲಿ ಕ್ರಮವಾಗಿ ರಸ, ರಕ್ತ, ಮಾಂಸ ಹೀಗಾಗ್ತಾ ಹೋಗಿ ಕೊನೆಯಲ್ಲಿ ವೀರ್ಯರೂಪವಾಗಿ ಅದು ಆಗುತ್ತೆ. ಆ ವೀರ್ಯವು ಯಾವುದೋ ಒಂದು ಸ್ತ್ರೀಯ ಗರ್ಭದಲ್ಲಿ ಒಳಗಡೆ ಹೋಗಿ ಸೇರಿ 9 ತಿಂಗಳಲ್ಲಿ ವಾಸ ಮಾಡಿ ಆಮೇಲೆ ಒಂದು ಜನನ, ಹುಟ್ಟು ಅನ್ನೋ ರೀತಿಯಾದ ಸ್ಥಿತಿಯನ್ನು ಪಡೆಯುತ್ತೆ. ಹೀಗೆ ಪಡೆಯುವಾಗ ಆ ಜೀವ ಅನ್ನೋದು ಈ ತ್ರಿಗುಣಮಯವಾದ ಪ್ರಪಂಚದ ಒಳಗಡೆ ಪ್ರವೇಶ ಮಾಡಿದೆ ಅಂತ ಅರ್ಥ. ಅದಕ್ಕೆ ಎಷ್ಟೆಷ್ಟೋ ಜೀವಿಗಳು ಇಲ್ಲಿ ಬಂದ ನಂತರದಲ್ಲಿ ಕಾಮಕ್ರೋಧಗಳಿಗೆ ಒಳಪಟ್ಟು, ರಾಗದ್ವೇಷಗಳಿಗೆ ಒಳಪಟ್ಟು ಪುಣ್ಯ ಮತ್ತು ಪಾಪಗಳನ್ನು ಸಂಗ್ರಹ ಮಾಡಿಕೊಂಡರ ಪರಿಣಾಮವಾಗಿ ದೇಹತ್ಯಾಗ ಮಾಡಿದ ಮೇಲೆ ಮತ್ತೆ ಜನ್ಮವನ್ನು ಎತ್ತೋದಕ್ಕೆ ಶುರು ಮಾಡಿದ್ರು. ಹಾಗೆ ಜನ್ಮ ಎತ್ತುವಾಗ ಪ್ರತಿ ಸರಿನೂ ಒಂದು ಶರೀರವನ್ನು ನಾವು ಪಡೆಯುತ್ತೇವೆ. ಆ ಶರೀರ ಯಾವುದು ಅಂತ ಕೇಳಿದ್ರೆ ಪಂಚಭೂತಮಯವಾದ ಶರೀರ. ಅದರೊಳಗಡೆಗೆ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದು ಬೇರೆ 3 ಸೇರಿಕೊಂಡಿವೆ. ಒಟ್ಟು 8. ಆ 8 ಪ್ರಕೃತಿ ಏನಿದೆ ಅದ್ರ ಒಳಗಡೆಗೆ
ಜೀವ ಬಂದು ನೆಲೆಸುತ್ತೆ. ಹಾಗೆ ನೆಲೆಸಿದಾಗ ಅಲ್ಲೊಂದು ಮಾಯೆಗೆ ಅದು ಒಳಗಾಗುತ್ತೆ. ಅಂದರೆ ನೋಡಿದ್ದನ್ನೆಲ್ಲ ಇದು ಬೇಕು, ನನಗೆ ತುಂಬ ಇಷ್ಟವಾದದ್ದು ಇದನ್ನು ಪಡೆಯೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೊರಡುತ್ತೆ. ಅದನ್ನು ಪಡೆದು ಒಂದಷ್ಟು ಸಂತೋಷ ಪಡುತ್ತೆ, ಪೂರ್ತಿ ಸಂತೃಪ್ತಿ ಆಗಲ್ಲ, ಮತ್ತು ಇನ್ನೊಂದು ಬೇಕು ಅಂತ ಹುಡ್ಕೊಂಡು ಹೊರಡುತ್ತೆ. ಆ ಪಡೆಯೋಕ್ಕೆ ಹೊರಟಾಗಿ ಎಷ್ಟೆಷ್ಟೋ ಪಾಪಗಳನ್ನು ಅಪರಾಧಗಳನ್ನು ಮಾಡಿಬಿಡುತ್ತೆ. ಅದರ ಪರಿಣಾಮವಾಗಿ ಪಾಪ ಸಿದ್ಧವಾಗುತ್ತೆ. ಆ ಪಾಪವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಮತ್ತೆ ಇನ್ನೊಂದು ಜನ್ಮ, ಆ ಜನ್ಮದಲ್ಲಿ ಪುನಃ ಮತ್ತೆ ಅದು ಬೇಕು ಇದು ಬೇಕು ಅಂತ ಆಸೆ, ಜೊತೆಗೆ ಹಾಗೆ ದ್ವೇಷ. ಯಾವುದು ನಾವು ಪಡಿಬೇಕು ಅಂತ ಇಷ್ಟಪಡ್ತೀವೋ ಅದಕ್ಕೆ ಯಾರಾದರೂ ತೊಡಕುಂಟು ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಂಡ್ರೆ ನಾವು ದ್ವೇಷಿಸೋಕ್ಕೆ ಶುರು ಮಾಡ್ತೀವಿ. ಹೀಗೆ ರಾಗ ದ್ವೇಷ, ಅಂಟು ಮತ್ತು ಇನ್ನೊಬ್ಬರನ್ನ ಕಂಡ್ರೆ ಆಗದೇ ಇರುವಂಥದ್ದು ಅಸೂಯೆ, ಈ ಥರದ ಭಾವಗಳಿಗೆ ತುತ್ತಾಗಿ ನಾನಾ ಕರ್ಮಗಳನ್ನು ಆಚರಣೆ ಮಾಡ್ಕೊಳ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಆಚಾರ್ಯರು ಶಂಕರರು ಹೇಳಿದ ಹಾಗೆ ಹುಟ್ಟದೆ ಎಷ್ಟೋ ಕಾಲ ಬದುಕಿದ್ದೆ, ಕೋಟಿ ಕೋಟಿ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡಿದೆ, ಅದನ್ನ ಅನುಭವಿಸೋದಕ್ಕೋಸ್ಕರ ಇನ್ನೊಂದು ಜನ್ಮ ಇರ್ತದೆ. ಆ ಇನ್ನೊಂದು ಜನ್ಮ ಎತ್ತುವಾಗ ಎಷ್ಟೋ ಸುಖ ದುಃಖ ಎಲ್ಲ ಅನುಭವಿಸ್ತಾ ಇದ್ದೀನಿ ಪುಣ್ಯ ಪಾಪಗಳ ಕಾರಣದಿಂದಾಗಿ. ಜೊತೆಗೆ ಹೊಸ ಕರ್ಮವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಜೀವನ ಯಾತ್ರೆಗೆ ಸಿಗಾಕ್ಕೊಡುತ್ತೆ. ಅಂತಹ ಈ ಪ್ರಪಂಚದಲ್ಲಿ ಸಿಗಾಕೊಂಡಂತಹ ಜೀವಿಗಳಲ್ಲಿ ಹೊರಗಡೆ ಬಂದು ಆ ಒಂದು ಮಾಯಾಜಾಲದಿಂದ ಹೊರಗಡೆ ಬಂದು ನನ್ನನ್ನು ಸೇರೋದು ಅನ್ನೋದು ತುಂಬ ಕಷ್ಟ ಸಾಧ್ಯ. ಅಂದರೆ ಪರ್ವತತ್ವದಿಂದ ಜೀವನ ಯಾತ್ರೆಯನ್ನು ಶುರು ಮಾಡಿದ ಜೀವಿಗಳು ಮತ್ತೆ ಪರ್ವತತ್ರಕ್ಕೆ ಹೋಗಿ ಸೇರುವಂಥದ್ದು ಕಷ್ಟ ಸಾಧ್ಯ. ಯಾರು ಹೋಗಿ ತಲುಪ್ತಾರೆ ಅಂತ ಕೇಳಿದ್ರೆ, ಯಾರು ಭದ್ರವಾಗಿ ಪರತತ್ವ ಒಂದೇ ಸತ್ಯ, ಅದು ಬಿಟ್ಟು ಉಳಿದಿದ್ದೆಲ್ಲವೂ ತಾತ್ಕಾಲಿಕವಾಗಿ ನಮಗೆ ಹಾಗೆ ಕಾಣಿಸ್ತಾ ಇದೆ, ಅದನ್ನು ನಾವು ಅವಲಂಬಿಸಬಾರ್ದು ಅಂತ ಅಂದ್ಕೊಂಡು ಆ ಒಳಗಡೆ ಬೆಳಗುವ ಬೆಳಕನ್ನು ಪರಮಾತ್ಮನನ್ನು ಯಾರು ಅವಲಂಬಿಸ್ತಾರೋ ಅಂಥವ್ರು ಮಾತ್ರ ನೇರವಾಗಿ ಬಂದು ನನ್ನನ್ನು ಸೇರ್ತಾರೆ, ಅಂದರೆ ಪರತತ್ವವನ್ನು ಸೇರ್ತಾರೆ. ಲೋಕದಲ್ಲಿ ಸೇರೋಕ್ಕಾಗದೇ ಇದ್ದವ್ರು ಇದ್ದಾರೆ ಬೇಕಾದಷ್ಟು ಜನ. ಯಾರು ಅಂತ ಕೇಳಿದರೆ, ಒಂದು ಪಾಪಿಷ್ಠರು ನಾನಾ ಪಾಪಗಳನ್ನು ಮಾಡಿಬಿಟ್ರು, ಆ ಪಾಪವನ್ನು ಅನುಭವಿಸೋದಕ್ಕೋಸ್ಕರ ನೂರಾರು ಜನ್ಮಗಳನ್ನು ಎತ್ತುತ್ತಾ ಇದ್ದಾರೆ, ಪ್ರತಿ ಜನ್ಮದಲ್ಲೂ ಪಾಪವನ್ನು ಮಾಡ್ತಾ ಇದ್ದಾರೆ. ಅಂತಹ ಪಾಪಿಷ್ಠರಿದ್ದಾರಲ್ಲ, ಅವರು ಒಳಗಡೆ ಬೆಳಗುವ ಬೆಳಕನ್ನು ನೋಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಇನ್ನೆಷ್ಟೋ ಜನ ಮೂಢರು. ಮೂಢ ಅಂದರೆ ಮೋಹಕ್ಕೆ ತುತ್ತಾದವನು ಮೂಢ. ಯಾವುದ್ಯಾವುದೋ ಈ ಪ್ರಾಪಂಚಿಕ ವಿಷಯಗಳನ್ನು ತುಂಬ ದೊಡ್ಡದು ಅಂತ ಅನ್ಕೋತಾನೆ. ದೊಡ್ಡದಲ್ಲ ಅದು. ಅದೇನೋ ಸ್ವಲ್ಪ ಕಾಲ ನಮ್ಮ ಜೊತೆಗಿರುತ್ತೆ, ಅದನ್ನ ಕೈ ಬಿಡಬೇಕಾಗತ್ತೆ ನಾವು ಯಾವತ್ತೋ ಒಂದು ದಿವಸ. ಅದು ನಮ್ಮಿಂದ ದೂರ ಸರಿದು ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದವ್ರನ್ನ ಮೂಢರು ಎಂಬುದಾಗಿ ಕರೀತಾರೆ. ಒಂದು ಪಾಪಿಷ್ಠ ವರ್ಗ, ಇನ್ನೊಂದು ಮೂಢ ವರ್ಗ, ಮೋಹಕ್ಕೆ ತುತ್ತಾಗಿರುವ ವರ್ಗ. ಈ ಎರಡೂ ವರ್ಗದವರು ನನ್ನನ್ನು ಬಂದು ಮುಟ್ಟೋಕ್ಕಾಗಲ್ಲ. ಕಾರಣ, ಈ ತ್ರಿಗುಣಮಯವಾದ ಮಾಯೆ ಅವರನ್ನು ಮುಚ್ಚಿಬಿಟ್ಟಿದೆ ಸಂಪೂರ್ಣವಾಗಿ. ಅವರಿಗೆ ಸತ್ಯ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನೇರವಾಗಿ ತತ್ವವನ್ನು ತಲುಪೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇನ್ನು ಕೃಷ್ಣ ಪ್ರಭುವನ್ನು ಅವಲಂಬಿಸ್ತಾ ಇರುವಂತಹ ಜನರು ಯಾರು ಅಂತ ಕೇಳಿದರೆ, ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನು 4 ತರಹದ ಜನಗಳು ಭಜಿಸ್ತಾರಪ್ಪ. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬುದಾಗಿ 4 ವರ್ಗದ ಜನಗಳು ನನ್ನನ್ನು ಭಜಿಸ್ತಾರೆ. ಆರ್ತಃ ಅಂದರೆ ಯಾರು? ತುಂಬ ದುಃಖಿತನಾಗಿದ್ದಾನೆ, ಏನೋ ಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ. ಅವನಿಗೆ ಒಂದಷ್ಟು ತಿಳುವಳಿಕೆಯನ್ನು ಯಾರೋ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಯಾವುದೇ ಕಷ್ಟ ಇದ್ದರೂ ಸಹ ಭಗವಂತನನ್ನು ಅವಲಂಬಿಸಿದರೆ ಭಗವಂತ ಆ ಕಷ್ಟವನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗಿದ್ದವ್ರು ಏನು ಮಾಡ್ತಾರೆ, ತುಂಬ ಕಷ್ಟ ಬಂದಾಗ ಭಗವಂತ ನನ್ನನ್ನು ಕಾಪಾಡು, ಸಂಕಟ ಬಂದಾಗ ವೆಂಕಟರಮಣ ಅಂತ ಕನ್ನಡದಲ್ಲಿ ಗಾದೆ. ಹಾಗೆ ಭಗವಂತನನ್ನು ಹಾಗೆ ಆಶ್ರಯಿಸುವಂಥವ್ರು ಒಂದಷ್ಟು ಜನ ಇದ್ದಾರೆ. ಅವರಿಗೆ ಆರ್ತರು ಅಂತ. ಆರ್ತರು ಅಂದರೆ ನೊಂದವರು, ಕಷ್ಟಕ್ಕೆ ಸಿಕ್ಕವರು. ಕಷ್ಟಕ್ಕೆ ಸಿಕ್ಕವರು ಎಲ್ಲರೂ ಕೂಡ ಭಗವಂತನನ್ನು ಭಾವಿಸಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಏನೋ ಒಂದಿದೆ, ಯಾರೋ ಒಂದು ಮಟ್ಟಕ್ಕೆ ತಿಳುವಳಿಕೆ ಬಂದುಬಿಟ್ಟಿದೆ. ಅಂಥ ವ್ಯಕ್ತಿಗಳು ಈಗ ಇನ್ಯಾರೂ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲಪ್ಪ,
ಕಾಪಾಡಿದ್ರು ಭಗವಂತ ಒಬ್ಬನೇನೆ, ಅದನ್ನು ಭಗವಂತ ಕಾಪಾಡು ಅಂತ ಕೇಳ್ಕೊಳ್ಳುವಂಥದ್ದು ಉಂಟು. ಇದು ಒಂದು ವರ್ಗ. ಎರಡನೇ ವರ್ಗ ಜಿಜ್ಞಾಸುಹು ಅಂತ. ಅವರು ಕಷ್ಟದಲ್ಲೇನಿಲ್ಲ, ಆದರೆ ಅವರಿಗೆ ಒಂದಷ್ಟು ತಿಳುವಳಿಕೆ ಬಂದ್ಬಿಟ್ಟಿದೆ. ಏನು ಅಂತ ಕೇಳಿದರೆ, ಈ ಜಗತ್ತಿನಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂತಹ ಬಾಹ್ಯ ವಿಷಯಗಳು ಬೇಕಾದಷ್ಟಿದೆ. ಅದು ಎಷ್ಟು ಅರ್ಥ ಮಾಡಿಕೊಂಡ್ರೂ ಮುಗಿಯಲ್ಲ, ಅನಂತ ಕೋಟಿ ವಿಷಯಗಳಿದೆ. ಅದರ ಮುಖ್ಯವಾದದ್ದು ಒಂದು ಪರಮಾತ್ಮ ಅಂತ ಒಂದು ವಸ್ತು ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾನು ಸದಾ ಆನಂದವಾಗಿ ಬದುಕ್ಬೋದು, ಮೋಕ್ಷವನ್ನು ಕಾಣ್ಬೋದು ಅಂತ ಗೊತ್ತಾಗ್ಬಿಟ್ಟಿದೆ. ಅಷ್ಟು ಗೊತ್ತಾದ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಆ ಒಳಗಡೆ ಇರೋ ಭಗವಂತನ ನೋಡೋದು ಹೇಗೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರಿಗೆ ಜಿಜ್ಞಾಸುಗಳು ಅಂತ ಕರೀತಾರೆ. ತಿಳಿಬೇಕು ಅಂತ ಆಸೆ ಇದ್ದವರು, ಭಗವಂತ ಹೇಗಿದ್ದಾನೆ, ಎಲ್ಲಿದ್ದಾನೆ, ಅವನು ನೋಡೋದು ಹೇಗೆ ಅಂತ ಆ ರೀತಿಯಾದಂಥ ಚಿಂತನೆ ಇಟ್ಕೊಂಡವ್ರು ಎಷ್ಟೋ ಜನ, ಭಗವಂತ ನೀನೇ ನಿನ್ನನ್ನು ತೋರಿಸ್ಕೋಬೇಕಪ್ಪ, ನಾನು ಮಾಯಾಜಾಲದಲ್ಲಿ ಸಿಕ್ಬಿಟ್ಟಿದ್ದೀನಿ, ನೀನೇ ಒಲಿದು ಬಂದರೆ ನನಗೆ ನೀನು ಸಿಕ್ಕ ಹಾಗೆ, ಅದು ಬಿಟ್ಟು ನಾನೇ ನಿನ್ನನ್ನು ಬಂದು ಮುಟ್ಟೋಕ್ಕಾಗುತ್ತಾ ಅಂದರೆ ಆಗೋದಿಲ್ಲ. ಕಾರಣ ಅಷ್ಟು ಮಾಯಾಜಾಲ, ತ್ರಿಗುಣಗಳು ನನ್ನನ್ನು ಎಳೆದಾಡ್ತಾ ಇದೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆಗೆ. ಅದರಿಂದ ನೀನೇ ನನ್ನ ಕಾಪಾಡಪ್ಪ ಅಂತ ಆಶ್ರಯಿಸಿದವರು ಇನ್ನೊಂದು ವರ್ಗ. ಅವರಿಗೆ ಜಿಜ್ಞಾಸುಗಳು ಅಂತ ಹೆಸರು. ಮೂರನೇದು ಅರ್ಥಾರ್ಥಿ ಅಂತ. ನನಗೆ ಜೀವನದಲ್ಲಿ ಕೊರತೆಗಳಿದೆ, ಅದನ್ನು ನೀಗ್ಕೋಬೇಕಾಗಿದೆ. ಕೊರತೆಯನ್ನು ನೀಗಬೇಕಾದ್ರೆ ಹೊರಗಡೆಯಿಂದ ಪುರುಷ ಪ್ರಯತ್ನ ಮಾಡಬೇಕು, ಹ್ಯೂಮನ್ ಎಫರ್ಟ್ ಮಾಡಬೇಕು ಅನ್ನೋದು ಒಂದು ತಿಳುವಳಿಕೆ. ಆದರೆ ಯಾರೋ ಜ್ಞಾನಿಗಳು ಯೋಗಿಗಳು ಹೇಳ್ತಾರೆ, ನಿನ್ನ ಕೊರತೆಯನ್ನು ನೀಗಬೇಕಾದ್ರೆ ನೀನು ಭದ್ರವಾಗಿ ಭಗವಂತನನ್ನು ಅವಲಂಬಿಸು. ಅವನು ಇಷ್ಟಪಟ್ಟರೆ ಎಲ್ಲ ಕೊರತೆಯನ್ನು ನೀಗಿ ಏನು ಬೇಕೋ ಅಷ್ಟನ್ನು ಕೊಡಬಲ್ಲ ನಿಮಗೆ ಅಂತ ಯಾರೋ ಒಂದು ಸಮಾಚಾರ ಕೊಟ್ಟಾಗ ಏನು ಅನಿಸುತ್ತೆ, ಹಾಗಿದ್ದರೆ ನನ್ನ ಈ ಕೊರತೆಗಳನ್ನು ಈ ಜೀವನದಲ್ಲಿ ನನಗೇನೇನೋ ಸಿಕ್ಕಬೇಕಾದ್ದು ಸಿಕ್ಕಿಲ್ವೋ ಅದನ್ನು ಪಡೆಯೋದಕ್ಕೋಸ್ಕರವಾಗಿ ನಾನು ಭಗವಂತನನ್ನೇ ಭದ್ರವಾಗಿ ಅವಲಂಬಿಸ್ತೀನಪ್ಪ ಅಂತ. ಒಬ್ಬ ಆಲೋಚನೆ ಮಾಡ್ತಾನೆ, ನಂಗೆ ದಾರಿದ್ರ್ಯ ಸಿಕ್ಕಾಬಿಟ್ಟೆ, ಊಟಕ್ಕೆ ಅನ್ನ ಇಲ್ಲ, ಮಲಗೋದಕ್ಕೆ ಜಾಗ ಇಲ್ಲ, ಉಡೋಕ್ಕೆ ಬಟ್ಟೆ ಇಲ್ಲ, ಸದಾ ಕಷ್ಟದಲ್ಲಿದ್ದೀನಲ್ಲ, ಭಗವಂತ ಈ ಕಷ್ಟವನ್ನು ಪಾರು ಮಾಡಿ ನನಗೆ ದ್ರವ್ಯನ, ಸಂಪತ್ತನ್ನು ಒದಗಿಸ್ಕೊಡು ಅಂತ ಒಬ್ಬ ಆಲೋಚನೆ ಮಾಡ್ತಾನೆ. ಇನ್ನೊಬ್ಬ ಆಲೋಚನೆ ಮಾಡ್ತಾನೆ, ನನಗೆ ಸಂತತಿ ಇಲ್ಲ, ಸಂತತಿ ಇಲ್ಲದೆ ಇದ್ದರೂ ಒಂದು ದೊಡ್ಡ ದೋಷ ಎಂಬುದಾಗಿ ತಿಳಿದವ್ರು ಹೇಳ್ತಾರೆ, ಅದು ನನಗೆ ಸಂತತಿ ಆಗಬೇಕಪ್ಪ, ಸಂತತಿಯನ್ನು ಅನುಗ್ರಹ ಮಾಡಿಕೊಡು ಅಂತ ಒಬ್ಬ ಕೇಳ್ತಾನೆ. ಇನ್ನೊಬ್ಬ, ನನಗೆ ನಾನಾ ಥರದ ಕಷ್ಟಗಳು ಬಂದುಬಿಟ್ಟಿದೆ, ಈ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ನೆಮ್ಮದಿಯನ್ನು ಅನುಗ್ರಹಿಸು ಅಂತ ಇನ್ನೊಬ್ಬ ಕೇಳ್ತಾನೆ. ಹೀಗೆ ಒಬ್ಬೊಬ್ಬ ಒಂದೊಂದು ರೀತಿಯಾದಂಥ ಪದಾರ್ಥಗಳನ್ನು ಆಸೆಪಟ್ಟು ಭಗವಂತನನ್ನು ಕೇಳ್ಕೊಳ್ಳೋದಕ್ಕೆ ಬರೋದುಂಟು. ಹಾಗೆ ಅರ್ಥಾರ್ಥಿಗಳು, ಅರ್ಥ ಅಂದರೆ ಪದಾರ್ಥಗಳು, ಒಂದು ಪುತ್ರ ಪುತ್ರಿ ಅಂದರೂ ಅದನ್ನೂ ಒಂದು ಪದಾರ್ಥ ಅಂತಲೇ ಪರಿಗಣಿಸ್ತಾರೆ ಶಾಸ್ತ್ರಗಳಲ್ಲಿ. ಸುವರ್ಣವೂ ಪದಾರ್ಥವೇ, ಬೆಳ್ಳಿಯೂ ಪದಾರ್ಥವೇ, ಭೂಮಿಯೂ ಪದಾರ್ಥ, ಗಾಳಿ ನೀರು ಬೆಂಕಿ ಇವೆಲ್ಲವೂ ಪದಾರ್ಥವೇ. ಇಂಥದ್ದು ದೊರಕದೇ ಇದ್ದಾಗ ತಿಳುವಳಿಕೆ ಇದ್ದು ಯಾರೋ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಭಗವಂತ ಇದನ್ನು ಕೊಡು ನನಗೆ, ನಾನು ಕಷ್ಟದಲ್ಲಿದ್ದೀನಿ, ಉಸಿರಾಡೋಕ್ಕೆ ಗಾಳಿ ಇಲ್ಲಪ್ಪ, ನಾನು ಹೊರಡ್ತಾ ಇದ್ದೀನಿ, ಒಂದು ಗಾಳಿಯನ್ನು ಒದಗಿಸ್ಕೊಡು ನನಗೆ, ಇವೆಲ್ಲ ಕೇಳ್ಕೋಬೋದು. ಇವರೆಲ್ಲ ಅರ್ಥಾರ್ಥಿಗಳು. ಹೀಗೆ ಮೂರು ವರ್ಗಗಳು ನನ್ನನ್ನು ಅವಲಂಬಿಸ್ತಾರೆ. ಇದಲ್ಲದೆ ಇನ್ನೊಂದು ವರ್ಗ ಇದೆಯಪ್ಪ, ಅವ್ರ ಹೆಸರು ಜ್ಞಾನಿ ಅಂತ. ಜ್ಞಾನಿ ಅಂದರೆ ಒಳಗಡೆ ಬೆಳಗುವ ಬೆಳಕನ್ನು ನೋಡಿ ಸಂತೋಷ ಪಟ್ಕೋತಾ ಸದಾ ಅದರಲ್ಲೇ ಇರಬೇಕು ಅಂತ ಬಯಸ್ತಾ ಇರೋರು. ಅದೊಂದು ಅದ್ಭುತವಾದ ಆನಂದ. ಅದು ನಮ್ಮ ಲೋಕದಲ್ಲಿ ಸಿಕ್ಕುವ ಆನಂದಕ್ಕಿಂತ ಕೋಟಿ ಕೋಟಿ ಪಾಲು ದೊಡ್ಡ ಆನಂದ. ಅಂಥ ಆನಂದವನ್ನು ಒಮ್ಮೆ ಕಂಡ್ರೆ ಏನಾಗುತ್ತೆ, ಸದಾ ನನಗೆ ಇದು ಬೇಕು ಅಂತ ಬಯಸ್ತಾನೆ. ಆ ಆನಂದ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ, ಭಗವಂತನನ್ನು ಯಾರು ಹಂಬಲಿಸ್ತಾರೋ, ಭಗವಂತನನ್ನು ನಿರಂತರವಾಗಿ ಯಾರು ಬಯಸ್ತಾರೋ ಅವರಿಗೆ ಆ ಒಂದು ಆನಂದ ಸಿಗುತ್ತೆ. ಅಂಥವ್ರನ್ನ ಜ್ಞಾನಿ ಎಂಬುದಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ತಗೋಬೇಕು. ಅಂತಹ ಜ್ಞಾನಿ ಅನ್ನೋನು 4ನೇ ವರ್ಗಕ್ಕೆ ಸೇರ್ತಾನೆ. ಅವರ ಈ 4 ವರ್ಗಗಳ ಪೈಕಿ ಜ್ಞಾನಿ ಅಂತಿದ್ದಾನಲ್ಲ, ಅವನು ನಿತ್ಯಯುಕ್ತ. ನಿತ್ಯಯುಕ್ತ ಅಂದರೆ, ಯುಕ್ತ ಅಂದರೆ ಸೇರಿಕೊಂಡವನು ಅಂತ ಅರ್ಥ. ನಿತ್ಯಯುಕ್ತ ಅಂದರೆ ಸದಾ ಸೇರಿಕೊಂಡವನು ಅಂತ. ಯಾರ ಜೊತೆಗೆ ಅಂದರೆ ಬೆಳಕಿನ ಜೊತೆಗೆ, ಪರಮಾತ್ಮನ ಜೊತೆಗೆ. ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಅವನಿಗೆ ಪರಮಾತ್ಮ ಪ್ರಕಾಶ ಗೋಚರವಾಗ್ತಾ ಇರುತ್ತೆ. ಅಂಥವನು ನಿತ್ಯಯುಕ್ತ ಎಂಬುದಾಗಿ ಕರೆಯಲ್ಪಡ್ತಾನೆ.
ಅವನಿಗೆ ಏಕಭಕ್ತಿ ಇರುತ್ತೆ. ಅವನಿಗೆ ಅಂದರೆ ಪರಮಾತ್ಮ ಒಬ್ಬನಲ್ಲೇ ಭಕ್ತಿ, ಅವನಿಗೆ ಬೇರೆ ಇನ್ನೊಂದು ಕಡೆಯಲ್ಲಿ ಅಂಟಿರೋಲ್ಲ. ಅವನು ಭಜಿಸೋದು ಪರಮಾತ್ಮನ ಒಬ್ಬನನ್ನೇ. ಹಾಗಿರ್ತಾನೆ ಅಂಥ ಜ್ಞಾನಿಯು ಇನ್ನು 3 ವರ್ಗಕ್ಕಿಂತಲೂ ಶ್ರೇಷ್ಠನಾದ ವರ್ಗಕ್ಕೆ ಸೇರ್ತಾನೆ. ನಾನು ಅಂಥ ಜ್ಞಾನಿಗಳಿಗೆ ಅತ್ಯಂತ ಪ್ರಿಯನು. ನನಗೆ ಆ ಜ್ಞಾನಿಗಳು ಅತ್ಯಂತ ಪ್ರಿಯ. ಅಂದರೆ ನಮ್ಮಿಬ್ಬರ ಬಾಂಧವ್ಯ ಆಗಿದೆ ಅಂತ. ನಾನು ಆ ಜ್ಞಾನಿಗಳನ್ನು ತುಂಬ ಇಷ್ಟಪಡ್ತೀನಿ, ಆ ಜ್ಞಾನಿಗಳು ನನ್ನನ್ನು ಇಷ್ಟಪಡ್ತಾರೆ. ಹೀಗಿರೋದ್ರಿಂದ ನಾನು ಆ ಜ್ಞಾನಿಗಳು ಸದಾ ಬೆಸೆದು ಇರ್ತೇವೆ. ಈ 4 ವರ್ಗಗಳನ್ನು ಏನು ನಾವು ಆಲೋಚನೆ ಮಾಡಿದ್ವೋ ಆ 4 ವರ್ಗದವರು ಒಂದು ದೃಷ್ಟಿಯಿಂದ ಶ್ರೇಷ್ಠರೇ ಅವರು, ಉದಾರರೇ ಅವರು. ಯಾಕೆ ಶ್ರೇಷ್ಠರು ಅಂದರೆ ಈ ಸಂಸಾರ ಚಕ್ರದಲ್ಲಿ ಸಿಗಾಕೊಂಡಿದ್ದು ಇಲ್ಲಿಂದ ಪಾರಗಾಣುವ ಬಗ್ಗೆ ಒಂದಷ್ಟು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಅವರು. ಯಾವುದೋ ಕಾರಣಕ್ಕೆ ಭಗವಂತ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ನನ್ನ ಕಷ್ಟ ಹರಿಸೋ ಭಗವಂತ ಅಂತ ಒಬ್ಬ ಕೇಳ್ಬೋದು, ನನಗೆ ಈ ಪದಾರ್ಥ ಕೊಡೋ ಅಂತ ಇನ್ನೊಬ್ಬ ಕೇಳ್ಬೋದು, ಇನ್ನೊಬ್ಬ ನಿನ್ನನ್ನು ನೋಡಬೇಕಪ್ಪ ನೀನೊಮ್ಮೆ ನನಗೆ ಅನುಗ್ರಹಿಸ್ಕೊಡು ಅಂತ ಕೇಳ್ತಾ ಇರ್ಬೋದು. ಏನೇ ಆಗಲಿ ಎಲ್ಲರೂ ಆ ಪರಮಾತ್ಮನ ಕಡೆಗೆ ಅಭಿಮುಖವಾಗಿದ್ದಾರಲ್ಲ, ಆದ್ದರಿಂದ ಈ 4 ವರ್ಗ ಶ್ರೇಷ್ಠರಾದವರೇ. ಆದರೆ ಈ ಕೊನೆಯ ಒಂದು ಗುಂಪಿಗೆಲ್ಲ ಜ್ಞಾನಿ ಅಂತ ಕರೆಯಲ್ಪಡುವಂಥ ವರ್ಗ, ಅದು ನಾನೇ ಆಗಿದ್ದೀನಿ ಅಂತ. ಆ ಮಾತು ಹೇಗಿದೆ ಅಂತ ಕೇಳಿದರೆ, ಇವರೆಲ್ಲ ನನ್ನವರು, ಆದರೆ ಇವನು ಮಾತ್ರ ಸಾಕ್ಷಾತ್ ನಾನೇನೆ ಅಂತ ಹೇಳಿದರೆ ಇವನು ತುಂಬ ದೊಡ್ಡವನು, ಭಾಳ ಹತ್ತಿರದವನು, ಬಹಳ ಬೇಕಾದವನು, ತುಂಬ ಉತ್ತಮ ಅಂತ ಅರ್ಥ ಬರುತ್ತೆ. ಹಾಗೆ ಆ 4 ವರ್ಗದವರು ಶ್ರೇಷ್ಠರೇ. ಅದರಲ್ಲಿ ಜ್ಞಾನಿ ಇದಲ್ಲ, ಅವನು ಆತ್ಮೀಯವ, ಅಂದರೆ ನಾನೇ ಬೇರೆ ಯಾರೂ ಅಲ್ಲಪ್ಪ, ಅಂದರೆ ಅಷ್ಟು ಉತ್ತಮ ಅವನು ಅಂತ. ಎಷ್ಟೆಷ್ಟೋ ಜನ್ಮಗಳಲ್ಲಿ ಭಗವಂತ ಬೇಕು ಭಗವಂತ ಬೇಕು ಅಂತ ಆಸೆ ಪಡ್ತಾ ಸಾಧನೆ ಮಾಡ್ತಾ ಜೀವಿಗಳು ಹೋಗೋದುಂಟು. ಅದು ಎಷ್ಟೋ ಜನ್ಮಗಳ ಅನಂತರದಲ್ಲಿ ಬುದ್ಧಿಗೆ ಅವರಿಗೆ ಅರ್ಥ ಆಗುತ್ತೆ. ವಾಸುದೇವ ರೂಪವಾದಂತಹ ಈ ಪರತತ್ವ ಏನಿದೆ ಇದೇ ಸಮಸ್ತವೂ ಆಗಿದೆ, ಇದೊಂದನ್ನೇ ಭದ್ರವಾಗಿ ಅವಲಂಬಿಸಬೇಕು, ಬೇರೆ ಯಾವ್ಯಾವುದನ್ನು ಅವಲಂಬಿಸ್ಕೊಂಡು ಕೂತ್ಕೋಬಾರ್ದು ಎಂಬುದಾಗಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಮತ್ತು ಭದ್ರವಾಗಿ ಆ ಪರಮಾತ್ಮ ತತ್ವವನ್ನು, ವಾಸುದೇವಾತ್ಮಕವಾದ ತತ್ವವನ್ನು ಆಶ್ರಯಿಸ್ತಾರೆ. ಹಾಗೆ ಯಾರು ಆಶ್ರಯಿಸ್ತಾರೋ ಅವನು ನಿಜವಾಗಲೂ ಮಹಾತ್ಮ, ಅವನು ಸುದುರ್ಲಭ. ಲೋಕದಲ್ಲಿ ಅಂಥ ವ್ಯಕ್ತಿ ನೋಡೋದಕ್ಕೆ ಸಿಕ್ಕೋದು ಕಷ್ಟ, ಅಪರೂಪದ ವ್ಯಕ್ತಿ ಅವನು ಅಂತ ಇಟ್ಕೋಬೇಕು. ಅಂಥ ವ್ಯಕ್ತಿ ಕಂಡ್ರೆ ಒಂದು ದೊಡ್ಡ ಭಾಗ್ಯ. ಮಹಾತ್ಮ. ಉಳಿದವ್ರ ಕಥೆ ಏನು ಲೋಕದಲ್ಲಿ ಅಂತ ಕೇಳಿದರೆ, ಹುಟ್ಟುವಾಗ ಒಂದೊಂದು ತರಹ ದೇಹ ಹೊಂದ್ತಾರೆ, ಒಂದೊಂದು ಪ್ರಕೃತಿ ಅಂದರೆ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಮೊದಲಾದ ಪ್ರಕೃತಿಗಳ ದೇಹವನ್ನು ಪಡೀತಾರೆ. ಸಾತ್ವಿಕ ಪ್ರಕೃತಿ, ರಾಜಸ ಪ್ರಕೃತಿ, ತಾಮಸ ಪ್ರಕೃತಿ ಅನ್ನೋ ರೀತಿಯಾದ ದೇಹವನ್ನು ಪಡೀತಾರೆ. ಇಂತಹ ಪ್ರಕೃತಿಯನ್ನು ಪಡೆದ ನಂತರ ಆ ಪ್ರಕೃತಿಗೆ ತಕ್ಕಂಥ ನಾನಾ ಆಸೆಗಳು ಹುಟ್ಕೊಳ್ಳುತ್ತೆ. ವಾತ ಪ್ರಕೃತಿಯಲ್ಲಿ ಹುಟ್ಟಿದರೆ ಅವನಿಗೆ ಸದಾ ಓಡಾಡಬೇಕು ಅಂತ ಮನಸ್ಸು ಹುಟ್ಟುತ್ತೆ. ಆದ್ದರಿಂದ ಅವನ ಬುದ್ಧಿನಲ್ಲಿ ಸದಾ ಚಿಂತನೆ ಏನು ಬರುತ್ತೆ ಅಂದರೆ, ಇವತ್ತು ಅಲ್ಲಿಗೆ ಹೋಗ್ತೀನಿ, ನಾಳೆ ಎಲ್ಲ ನಾಡಿದ್ದು ಇಂಥ ಕಡೆಗೆ ಹೋಗ್ತೀನಿ, ಇನ್ನೊಂದು ದಿವಸ ಅಲ್ಲಿಗೆ ಹೋಗ್ತೀನಿ, ಸದಾ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಆ ಕಾಮ ಹುಟ್ಟುತ್ತೆ ಅವನಿಗೆ. ಯಾಕೆಂದರೆ ವಾತ ಪ್ರಕೃತಿಯ ನಡೆಯೋದು ಹಾಗೆ. ವಾತ ಪ್ರಕೃತಿಯವನಿಗೆ ಮಾತಾಡಬೇಕು ಅಂತ ಅನಿಸುತ್ತೆ, ಯಾರಾದರೂ ಸಿಗ್ತಾರಂತ ಹುಡುಕ್ತಾ ಇರ್ತಾನೆ. ಯಾರಾದ್ರೊಬ್ಬರು ಸಿಕ್ಕಿದ ಕೂಡಲೇ ಮಾತು ಶುರು ಮಾಡ್ತಾನೆ ಕಥೆ ಹೊಡೆಯೋಕ್ಕೆ. ಯಾಕೆಂದರೆ ಅವನ ಮೈನಲ್ಲಿರೋದು ನಡೆಯೋದು ಪ್ರಕೃತಿ ಸ್ವಭಾವ, ಹುಟ್ಟಿನಿಂದ ಬಂದಿರುವಂಥ ಸ್ವಭಾವ. ಹೀಗೆ ವಾತ ಪ್ರಕೃತಿಯವನಿಗೆ ಒಂಥರಹ ಕಾಮ, ಪಿತ್ತ ಪ್ರಕೃತಿನಿ ಇನ್ನೊಂದು ತರಹ ಕಾಮ ಆಸೆ, ಕಫ ಪ್ರಕೃತಿನಿ ಇನ್ನೊಂದು ತರಹ ಕಾಮ, ಸಾತ್ವಿಕನಿಗೆ ಒಂದು ತರಹ ಆಸೆ, ರಾಜಸಿಕನಿಗೆ ಇನ್ನೊಂದು ತರಹ ಆಸೆ, ತಾಮಸಿಕನಿಗೆ ಇನ್ನೊಂದು ತರಹ ಆಸೆ. ಆಯಾ ಆಸೆಗಳಿಗೆ ಸಿಕ್ಕಾಕೋತಾರೆ ಎಲ್ಲರೂ ಕೂಡ ಈ ಪ್ರಕೃತಿ ಹಿಡಿದು. ಆಗ ಅದನ್ನು ಪಡೆಯೋಕ್ಕೋಸ್ಕರವಾಗಿ ಬೇರೆ ಬೇರೆ ದೇವತೆಗಳನ್ನು ಆಶ್ರಯಿಸ್ತಾರೆ ಲೋಕದಲ್ಲಿ. ನನಗೆ ತುಂಬ ಬಲ ಬೇಕು, ನಾನು ಹನುಮಂತನನ್ನು ಅವಲಂಬಿಸ್ತೀನಿ, ನಿತ್ಯ ಪೂಜೆ ಮಾಡ್ತೀನಿ, ಹನುಮಂತನ ಸ್ತುತಿ ಮಾಡ್ತೀನಿ. ಇಲ್ಲ ನನಗೆ ದೀರ್ಘಾಯುಷ್ಯ ಬೇಕು, ಈಶ್ವರನನ್ನು ಆರಾಧನೆ ಮಾಡ್ತೀನಿ. ನನಗೆ ತುಂಬ ದುಡ್ಡು ಬೇಕು, ಲಕ್ಷ್ಮಿಯನ್ನು ಪೂಜಿಸ್ತೇನೆ. ಹೀಗೆ ಬೇರೆ 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 ದೇವತೆಗಳ ಆರಾಧನೆ ಶುರು ಮಾಡ್ತಾರೆ. ಕಾರಣ ಎಲ್ಲೆಲ್ಲೋ ಒಂದಷ್ಟು ಸಮಾಚಾರಗಳು ಗೊತ್ತಾಗಿರುತ್ತೆ.
ಇಂತಿಂಥ ಕೊರತೆ ಇದ್ದರೆ ಇದನ್ನು ನೀಗಿಸ್ಕೋಬೇಕಾದ್ರೆ ಇಂತಿಂಥ ದೇವತೆಯನ್ನು ಹೋಗಿ ಅವಲಂಬಿಸಬೇಕು ಅಂತ ಗೊತ್ತಾದಾಗ ಅದಕ್ಕಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸ್ತಾ ಹೋಗ್ತಾರೆ. ಅವರವರು ಯಾವ್ಯಾವ ದೇವತೆಗಳನ್ನು ಅವಲಂಬಿಸ್ತಾರೋ ಅದರಲ್ಲೇ ಅವರವರಿಗೆ ನಾನು ಶ್ರದ್ಧೆಯನ್ನು ಬೆಳೆಸ್ಕೊಡ್ತೀನಿ ಅಂತ ಕೃಷ್ಣನ ಮಾತು. ಹಾಗಂದರೆ ಈ ಸೃಷ್ಟಿಲಿ ಒಂದು ನಡೆ ಇದೆ. ಏನು ನಡೆ ಇದೆ ಅಂದರೆ ಯಾರು ಯಾವುದಕ್ಕೆ ಅಂಟ್ಕೋತಾರೋ ಅಲ್ಲವರಿಗೆ ಶ್ರದ್ಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬ ಕೃಷ್ಣನಿಗೆ ಅಂಟ್ಕೊಂಡ್ರೆ ಕೃಷ್ಣನಲ್ಲಿ ಶ್ರದ್ಧೆ ಬರುತ್ತೆ. ಇಲ್ಲ ಯಾವುದೋ ದುರ್ಗಾದೇವಿಗೆ ಅಂಟ್ಕೊಂಡ್ರೆ ಅಲ್ಲಿ ಶ್ರದ್ಧೆ ಬೆಳೀತಾ ಹೋಗುತ್ತೆ. ಗಣಪತಿಗೆ ಅಂಟ್ಕೊಂಡ್ರೆ ಅಲ್ಲಿ ಶ್ರದ್ಧೆ ಬೆಳೆಯುತ್ತೆ. ಮಾರಿ ಆಕೆಗೆ ಅಂಟ್ಕೊಂಡ್ರೆ ಅಲ್ಲಿ ಶ್ರದ್ಧೆ ಬೆಳೆಯುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಅಂಟ್ಕೋತಾರೋ ಅಲ್ಲಲ್ಲೇ ಶ್ರದ್ಧೆ ವೃದ್ಧಿಯಾಗ್ತಾ ಹೋಗುತ್ತೆ. ಹಾಗೆ ಪರತತ್ವದ ಅನುಗ್ರಹ ಹಾಗಿರುತ್ತೆ ಅಂತ ಅರ್ಥ. ಅದಕ್ಕೆ ನಾನು ಅಲ್ಲಲ್ಲೇ ಅವರ ಶ್ರದ್ಧೆಯನ್ನು ಬೆಳೆಸ್ತೇನೆ ಅಂತ ಹೇಳಿದೆ. ಕೃಷ್ಣನ ಮಾತಿನ ಅರ್ಥ ಏನಪ್ಪ ಅಂದರೆ ಅಲ್ಲಲ್ಲೇ ಅವರವರಿಗೆ ಶ್ರದ್ಧೆ ಬೇರೂರ್ಕೋತಾ ಬೆಳ್ಕೋತಾ ಹೊರಟೋಗುತ್ತೆ. ಅದರ ಪರಿಣಾಮವಾಗಿ ಮುಂದಕ್ಕೆ ಅವರು ಆ ಆರಾಧನೆಗಳನ್ನು ಶುರು ಮಾಡ್ತಾರೆ. ಆಯಾ ದೇವತೆಗಳನ್ನು ನಾನಾ ರೀತಿಯಲ್ಲಿ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಒಬ್ಬರು ಸ್ತೋತ್ರ ಮಾಡ್ತಾರೆ, ಒಬ್ಬರು ಧ್ಯಾನ ಮಾಡ್ತಾರೆ, ಒಬ್ಬರು ಜಪ ಮಾಡ್ತಾರೆ, ಒಬ್ಬರು ವಿಸ್ತಾರವಾಗಿ ಪೂಜೆ ಮಾಡ್ತಾರೆ, ಇನ್ನೊಬ್ರು ಯಾವುದೋ ಅಂಥ ದೇವರ ಸನ್ನಿಧಿಗೆ ಹೋಗಿ ನಾನಾ ರೀತಿಯಲ್ಲಿ ಸೇವೆ ಮಾಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಆರಾಧನೆ ಮಾಡ್ಕೋತಾ ಆಯಾ ಫಲಗಳನ್ನು ಪಡ್ಕೋತಾರೆ. ಆ ಫಲಗಳು ಸಹ ಎಂಥದ್ದು ಅಂತ ಕೇಳಿದರೆ ಈ ದೇವತೆಯನ್ನು ಉಪಾಸನೆ ಮಾಡಿದ್ರೆ ಹೀಗೆ ಉಪಾಸನೆ ಮಾಡಿದ್ರೆ ಇಷ್ಟು ಫಲ ಸಿಕ್ಕಬೇಕು ಅಂತ ಈ ಸೃಷ್ಟಿ ವಿಸ್ತಾರಗೊಳಿಸುವಾಗ ನಾನೇ ಒಂದು ನೀತಿಯನ್ನು ರೂಪಿಸಿಕೊಟ್ಟಿದ್ದೀನಿ. ಶ್ರೀಕೃಷ್ಣ ಪ್ರಭುವೇ ಒಂದು ನೀತಿಯನ್ನು ರೂಪಿಸಿಕೊಟ್ಟಿದ್ದಾನೆ. ಅಂದರೆ ಪರತತ್ವವೇ ಒಂದು ನೀತಿಯನ್ನು ಇಟ್ಕೊಂಡಿದೆ. ಈ ದೇವತೆಯನ್ನು ಇಷ್ಟು ಕಾಲ ಹೀಗೆ ಉಪಾಸನೆ ಮಾಡಿದ್ರೆ ಆರಾಧನೆ ಮಾಡಿದ್ರೆ ಇಷ್ಟು ಫಲ ಸಿಕ್ಕಬೇಕು ಅಂತ ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದಂತೆ ಎಲ್ಲರೂ ಕೂಡ ಆಯಾ ದೇವತೆಯನ್ನು ಉಪಾಸನೆ ಮಾಡಿದಾಗ ಆಯಾ ಫಲವನ್ನು ಪಡೀತಾ ಹೋಗ್ತಾರೆ. ಆದರೆ ಹಾಗೆ ಹೋಗುವಾಗ ದೇವತೆಗಳನ್ನು ಭಾವಿಸ್ತಾ ಹೋಗುವವರು ದೇವತೆಗಳ ಲೋಕದ ಕಡೆಗೆ ಸಾಗ್ತಾರೆ. ಹಾಗಲ್ಲ, ಯಾರೋ ಪರತತ್ವವನ್ನೇ ನಾನು ಪಡಿಬೇಕು ಅನ್ನೋ ಮನಸ್ಸಿನಿಂದ ಪರತತ್ವವನ್ನು ಆರಾಧನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಭಾವಿಸ್ತಾ ಹೋಗ್ತಾ ಇದ್ದರೆ, ಧ್ಯಾನಿಸ್ತಾ ಹೋಗ್ತಾ ಇದ್ದರೆ ಅವ್ರು ಯಾವುದನ್ನು ಪಡಿತಾರೆ ಅಂದರೆ ಆ ಪರತತ್ವವನ್ನು, ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಪಡಿತಾರವರು. ಅಂದರೆ ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡೋರು ಆಯಾ ದೇವತೆಗಳ ಸನ್ನಿಧಿಗೆ ಹೋಗಿ ಸೇರ್ಕೋತಾರೆ, ಆಯಾ ಲೋಕಕ್ಕೆ ಹೋಗಿ ಸೇರ್ತಾರೆ. ಕೃಷ್ಣ ಪ್ರಭುವನ್ನು ಆರಾಧನೆ ಮಾಡೋರು ನೇರವಾಗಿ ಪರತತ್ವವನ್ನು ಆರಾಧನೆ ಮಾಡಿದಂತೆ ಆಯ್ತದು, ಅದನ್ನು ನೇರವಾಗಿ ಪರತತ್ವಕ್ಕೆ ಹೋಗಿ ಸೇರ್ಕೋತಾರೆ. ಈ ಸೃಷ್ಟಿಯಲ್ಲಿ ಇಳಿದು ಬಂದಂಥ ಜೀವಿಗಳಿಗೆ ಪರತತ್ವವೇ ನೇರವಾಗಿ ಇಳಿದು ಬಂದರೂ ಅರ್ಥ ಆಗೋಲ್ಲ. ಕೃಷ್ಣ ಹೇಳ್ತಾ ಇರುವಂಥ ಮಾತು, ನಾನು ಎಲ್ಲರಲ್ಲಿ ಮಧ್ಯದಲ್ಲಿ ಓಡಾಡ್ತಾ ಇದ್ದಾಗ ಎಲ್ಲರೂ ನನ್ನನ್ನು ಸಾಮಾನ್ಯ ಮನುಷ್ಯನಂತೆ ಭಾವಿಸ್ತಾರೆ. ನನಗೊಂದು ಪರಭಾವ ಇದೆ. ಅಂದರೆ ಇದೆಲ್ಲವನ್ನು ಮೀರಿ ಜ್ಯೋತಿರ್ಮಯವಾದ ಒಂದು ರೂಪ ಇದೆ ನನಗೆ. ಅದನ್ನು ಈ ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನನ್ನನ್ನು ಯಾತಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಯೋಗ ಮಾಯೆ ಅವರನ್ನು ಮುಚ್ಚಿಬಿಟ್ಟಿದೆ. ನಾನೂ ಸಹ ಒಳಗಡೆ ಪರಂಜ್ಯೋತಿ ರೂಪವಾಗಿ ಬೆಳಗ್ತಾ ಇರೋನಾದರೂ ಸಹ ಹೊರಗಡೆಗೆ ಪಾಂಚಭೌತಿಕವಾದಂಥ ದೇಹ ರೂಪವನ್ನು ಧರಿಸಿ ಕಾಣಿಸ್ತಾ ಇದ್ದೀನಿ ನಾನು. ಹಾಗಿರೋದ್ರಿಂದ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನು ಭೂತಕಾಲದ, ವರ್ತಮಾನ ಕಾಲದ ಹಾಗೂ ಭವಿಷ್ಯತ್ ಕಾಲದ ಎಲ್ಲ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಎಲ್ಲ ಕಾಲದಲ್ಲಿರುವಂತಹ ಸ್ವಾಮಿ ಶ್ರೀಕೃಷ್ಣ ಪ್ರಭು ಅಂದರೆ ಪರತತ್ವ. ಅದರಿಂದ ಭೂತಕಾಲದ ಅಷ್ಟು ವಿಷಯ ಗೊತ್ತು, ವರ್ತಮಾನ ಕಾಲದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಷ್ಟು ಗೊತ್ತು, ಮುಂದೆ ಭವಿಷ್ಯತ್ ಕಾಲದಲ್ಲಿ ಯಾವ್ಯಾವ ಜೀವ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಹುಟ್ಟುತ್ತೆ ಅದು ಗೊತ್ತು. ಆದರೆ ಆಯಾ ಜೀವಿಗಳಿಗೆ ಆ ಪರತತ್ವ ಗೊತ್ತೇ ಅಂದರೆ ಗೊತ್ತಿಲ್ಲ. ಹೀಗಿದೆ. ಯಾರಿಗೆ ಪಾಪ ಕಳೆದು ಹೋಗುತ್ತೋ ಜೀವನದಲ್ಲಿ ಅಂಥವರು ಪರತತ್ವವನ್ನು ನೋಡೋಕ್ಕಾಗುತ್ತೆ. ಅದರಿಂದ ಪರಮಾತ್ಮನನ್ನು ಯಾಕೆ ನೋಡೋಕ್ಕಾಗ್ತಾ ಇಲ್ಲ ನಮಗೆ? ಎಷ್ಟೆಷ್ಟು ಬಯಸಿದ್ರು ಕಾಣ್ತಾ ಇಲ್ವಲ್ಲ ಅಂದರೆ ಯಾಕೆ ಕಾಣಿಸಲ್ಲ ಅಂದರೆ ಆ ಭಗವಂತನನ್ನು ನೋಡೋಕ್ಕೆ ಬಿಟ್ಕೊಡ್ತಾ ಇಲ್ಲ. ಯಾವುದು ಬಿಟ್ಕೊಡ್ತಾ ಇಲ್ಲ? ನಮ್ಮ ಪಾಪಗಳೇ, ಜನ್ಮಾಂತರದಲ್ಲಿರೋ ಮಾಡಿರೋ ಪಾಪಗಳು ನೀನು ಇಷ್ಟು ಅನುಭವಿಸ್ಬೇಕಪ್ಪ, ಅನುಭವಿಸ್ತೇನೆ ನಾನು ಬಿಡೋಲ್ಲ ಅಂತ ಕಟ್ಟಾಗ್ತಾ ಇವೆ.
ಆದ್ದರಿಂದ ಭಗವಂತನ ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಗರ್ಭದಲ್ಲೇ ಒಮ್ಮೆ ಭಗವಂತನ ದರ್ಶನ ಆಗುತ್ತಂತೆ ಜೀವಿಗಳಿಗೆಲ್ಲ. ಆದರೆ ಮುಂದಕ್ಕೆ ಈ ಪ್ರಪಂಚಕ್ಕೆ ಇಳಿಯುವಾಗ, ಗರ್ಭಕೋಶದಿಂದ ಹೊರಗಡೆ ಬರುವಾಗ, ಪ್ರಸವವಾಗುವಾಗ ಒಂದು ವೈಷ್ಣವಿ ವಾಯು ಬಂದು ಆವರಿಸ್ಕೊಂಡು ಬುದ್ಧಿ ಮಸುಕಾಗ್ಬಿಡುತ್ತೆ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಜೀವನದ ಲಕ್ಷ್ಯ, ಗುರು ಯಾವುದು ಇರಬೇಕು. ಒಳಗಡೆ ಗರ್ಭದಲ್ಲಿದ್ದಾಗ ನೆನಪಿತ್ತು, ಗರ್ಭದಿಂದ ಹೊರಗಡೆ ಬಂದ ಕೂಡಲೇ ಮರ್ತು ಹೋಗುತ್ತೆ. ಯಾಕೆ ಮರ್ತು ಹೋಗುತ್ತೆ ಅಂದರೆ ನಾನಾ ಪುಣ್ಯ ಪಾಪಗಳು ಬಂದು ಆವರಿಸ್ಕೊಂಡು ಈ ತ್ರಿಗುಣಮಯವಾದ ಪ್ರಪಂಚದಲ್ಲಿ ಸಿಗಾಕಿಸ್ಬಿಡುತ್ತೆ ಜೀವವನ್ನು. ಹೀಗಾಗ್ತಾ ಇರೋದ್ರಿಂದ ಪಾಪ ಕಳೆದವನು ಯಾರಾದರೂ ಒಬ್ಬ ಇದ್ದರೆ ಅವನು ಮಾತ್ರ ಆ ಪರತತ್ವವನ್ನು, ಭಗವಂತನನ್ನು ನೋಡೋಕ್ಕಾಗತ್ತೆ. ಮುಪ್ಪು ಮರಣ ಇವುಗಳಿಂದ ತಪ್ಪಿಸಿಕೊಂಡು ಮೋಕ್ಷವನ್ನು ಪಡಿಬೇಕು ಅಂತ ಯಾರೋ ಕೆಲವರು ಪ್ರಯತ್ನ ಪಡ್ತಾರೆ. ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ, ಇವತ್ತು ನನಗೆ ಯೌವನ ಇದೆ, ಕೈಕಾಲದ ಬಲ ತುಂಬ ಚೆನ್ನಾಗಿದೆ, ನಂಬ್ಕೊಳ್ಳೋಣ ಅಂದರೆ ಕ್ರಮಕ್ರಮವಾಗಿ ಯೌವನ ಕಳೆದು ವಾರ್ಧಕ್ಯ ಬರುತ್ತೆ, ಮುಪ್ಪು ಬರುತ್ತೆ, ದೇಹ ಸುಕ್ಕಟ್ಟುತ್ತೆ, ತಲೆ ಕೂದಲು ಹಣ್ಣಾಗುತ್ತೆ, ಹಲ್ಲು ಉದುರು ಹೋಗುತ್ತೆ, ಬಲ ಪೂರ್ತಿ ಇಳಿದು ಹೋಗುತ್ತೆ, ಕಿವಿ ಕೇಳಿಸೋಲ್ಲ, ಕಣ್ಣು ಕಾಣಿಸೋಲ್ಲ, ಹೀಗೆಲ್ಲ ಆಗೋಗುತ್ತೆ. ಅಯ್ಯೋ, ಇಂಥ ದುಸ್ಥಿತಿ ಬೇಕೇ ನನಗೆ, ಖಂಡಿತ ಬೇಡಪ್ಪ, ಅದನ್ನ ಹುಟ್ಟು ಬೇಡ, ಈ ವೃದ್ಧಾಪ್ಯನೂ ಬೇಡ, ಆಮೇಲೆ ಮರಣ ಇದೆಯಲ್ಲ ಅದು ಬೇಡ ಅಂತ ಆಲೋಚನೆ ಮಾಡೋರು ಕೆಲವರು ಭಗವಂತನನ್ನು ಗಟ್ಟಿ ಅವಲಂಬಿಸಿ ಭಗವಂತನಲ್ಲಿ ಹೋಗಿ ಸೇರ್ಕೊಂಬೋಣ, ಆ ಹುಟ್ಟೂ ಇಲ್ಲ, ವೃದ್ಧಾಪ್ಯನೂ ಇಲ್ಲ, ಮರಣವೂ ಇಲ್ಲ, ಅಂಥ ಸ್ಥಿತಿ ಸಿಗುತ್ತೆ ಅಂತ ಯಾರೋ ಕೆಲವರು ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡೋರು ಒಳಗಡೆ ಬೆಳಗುವ ಬೆಳಕನ್ನು ನೋಡ್ತಾರೋ, ಬ್ರಹ್ಮವನ್ನು ನೋಡ್ತಾರೋ. ಬ್ರಹ್ಮ ಅಂದರೆ ಪರಮಾತ್ಮ, ಪರಂಜ್ಯೋತಿ, ಬೇರೆ ಬೇರೆ ಅರ್ಥಗಳು ಆಯಾ ಸಂದರ್ಭದಲ್ಲಿ ಇರುತ್ತೆ ಆ ಪದಕ್ಕೆ. ಆದರೆ ಪರಬ್ರಹ್ಮವನ್ನು ಕುರಿತು ಯಾರು ಸಾಧನೆ ಮಾಡ್ತಾ ಹೋಗ್ತಾರೋ ಅವರು ಪರಬ್ರಹ್ಮವನ್ನು ನೋಡ್ತಾರೆ ಕೊನೆಯಲ್ಲಿ. ಹಾಗೆ ಅಧ್ಯಾತ್ಮವನ್ನು ನೋಡ್ತಾರೆ. ಅಂದರೆ ಆ ಪರಮಾತ್ಮನ ಹತ್ತಿರದಲ್ಲಿ ನಾನಾ ರೀತಿಯಾದ ದೇವತೆಗಳು ನೆಲೆಸಿದ್ದಾರೆ, ದೇವತೆಗಳ ಒಂದು ಸಾಮ್ರಾಜ್ಯ ಇದೆ, ಆ ದೇವತೆಗಳ ಸಾಮ್ರಾಜ್ಯವನ್ನು ನೋಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಇಳಿದು ಬಂದಾಗ ಯಾರು ಯಾವ ತರಹದ ಕರ್ಮವನ್ನು ಆಚರಣೆ ಮಾಡ್ತಾ ಹೋದರೆ, ಹೇಗೆ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಮಾಡ್ತಾ ಹೋದರೆ ಆ ಭಗವಂತನ ಬಳಿ ಹೋಗಿ ಸೇರೋಕ್ಕಾಗತ್ತೆ ಅಂತ ಒಂದು ಕರ್ಮದ ಮರ್ಮ ಏನಿದೆ ಅದನ್ನು ಕೂಡ ನೋಡ್ತಾರೆ. ಹೀಗೆ ಅಧಿಭೂತ ಅಂದರೆ ಈ ಪಂಚಭೂತಕ್ಕೆ ಸಂಬಂಧಪಟ್ಟ ವಿಷಯ. ಅಧಿದೈವ, ಇದ್ರ ಹಿಂದುಗಡೆಗೆ ಇನ್ನೊಂದು ದೈವಿಕ ಪ್ರಪಂಚ ಇದೆ. ಎಲ್ಲ ದೇಹದ ಹಿಂದೆ ನಾನಾ ದೇವತೆಗಳು ನೆಲೆಸಿವೆ. ಗೋವಿನ ಬಗ್ಗೆ ಹೇಳೋದುಂಟು, ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿವೆ ಅಂತ. ಮನುಷ್ಯ ದೇಹದಲ್ಲಿವೆ 33 ಕೋಟಿ ದೇವತೆಗಳಿವೆ, ಎಲ್ಲ ಕಡೆಯಲ್ಲೂ ನೆಲೆಸಿವೆ. ಗೋವಿನಲ್ಲಿ ವಿಶೇಷವಾಗಿ ವ್ಯಕ್ತವಾಗ್ತಾ ಇದೆ ಒಂದು ದೃಷ್ಟಿಯಿಂದ, ಆದ್ದರಿಂದ ಅಲ್ಲಿ ನೆಲೆಸಿವೆ ಅನ್ನೋ ಮಾತು. ಉಳಿದ ಕಡೆಯಲ್ಲೂ ನೆಲೆಸಿದೆ. ಆ ದೇವತೆಗಳ ಸಾಮ್ರಾಜ್ಯ ಇದೆಯಲ್ಲ ಅದು ಅಧಿದೈವ. ಇದು 2 ಕ್ಷೇತ್ರ, ಭೌತಿಕ ಕ್ಷೇತ್ರ, ಇನ್ನೊಂದು ಒಳಗಡೆಗೆ ಇನ್ನೊಂದು ದೈವಿಕ ಕ್ಷೇತ್ರ ಅಂತ ಇದೆ. ಹೇಗೆ ಒಂದು ಮರ ಅಂದರೆ ಮರಕ್ಕೆ ಭೂಗರ್ಭದಲ್ಲಿ ಒಂದು ಬೇರು ಅಂತಿದೆ, ಅಲ್ಲಿ ತಾಯಿ ಬೇರು ಅಂತ ಒಂದಿದೆ, ಪಸೆ ಬೇರು ಅಂತ ಇನ್ನೊಂದಿದೆ ಅಂತ ಹೇಳ್ತೀವೋ ಹಾಗೆ ಈ ನಮ್ಮ ಸ್ಥೂಲವಾದ ಶರೀರದ ಹಿಂದ್ಗಡೆಗೆ ನಾನಾ ದೇವತೆಗಳ ಒಂದು ರಾಜ್ಯ ಇದೆ. ಅದಕ್ಕೆ ದೈವೀ ರಾಜ್ಯ ಎಂಬುದಾಗಿ ಕರೆಯುವಂಥದ್ದು ಉಂಟು, ಅಧಿದೈವ ಎಂಬುದಾಗಿ ಕರೆಯೋದುಂಟು. ಅದಕ್ಕೂ ಹಿಂದೆ ಹೋದರೆ ಇನ್ನೊಂದು ಕ್ಷೇತ್ರ ಇದೆ, ಅದು ಅಧಿಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಅಲ್ಲಿ ಪರಮಾತ್ಮ ಪರಂಜ್ಯೋತಿ ಬೆಳಗ್ತಾ ಇರುವಂಥದ್ದು. ಹೀಗೆ ಯಾರು ಹುಟ್ಟು, ಮುಪ್ಪು, ಮರಣ ಇವುಗಳಿಂದ ಪಾರಾಗಬೇಕು ಅಂತ ನಿರಂತರವಾಗಿ ಸಾಧನೆ ಮಾಡ್ತಾ ಹೋಗ್ತಾರೋ ಅವರು ಆ ಪರಬ್ರಹ್ಮವನ್ನು ನೋಡ್ತಾರೆ, ಹಾಗೆ ದೈವಿಕವಾದ ರಾಜ್ಯವನ್ನು ನೋಡ್ತಾರೆ. ಅದೇ ರೀತಿಯಲ್ಲಿ ಒಳಗಡೆ ಬೆಳಗ್ತಾ ಇರುವ ತತ್ವವನ್ನು ನೋಡ್ತಾರೆ. ಅವರು ಈ ಭೌತಿಕವಾದ ವಿಸ್ತಾರವಾಗಿರುವಂಥ ಬ್ರಹ್ಮವನ್ನು ನೋಡ್ತಾರೆ, ಅದರ ಒಳಗಡೆ ಇರುವಂಥ ದೈವವನ್ನು ನೋಡ್ತಾರೆ, ಅದಕ್ಕೂ ಒಳಗಡೆ ಇರುವಂಥ ಅಧಿಯಜ್ಞ ಅಂದರೆ ಪರತತ್ವ ಅದನ್ನು ನೋಡ್ತಾರೆ. ಹೀಗೆ ಯಾರು ಸಾಧನೆ ಮಾಡ್ಕೋತಾ ಈ ಭೌತಿಕ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು, ಹಿಂದ್ಗಡೆ ಇರುವ ದೈವಿಕ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು, ಅದರ ಹಿಂದ್ಗಡೆ ಇರುವಂಥ ಆತ್ಮಕ್ಷೇತ್ರವನ್ನು ಅರ್ಥ ಮಾಡ್ಕೋತಾನೋ ಅಂಥ ವ್ಯಕ್ತಿ
ನಿರಂತರವಾಗಿ ನನ್ನನ್ನು ಭಾವಿಸ್ತಾ ಇರೋ ಕಾರಣದಿಂದಾಗಿ ಅವನಿಗೆ ದೇಹತ್ಯಾಗ ಮಾಡುವ ಕ್ಷಣ ಬಂದಾಗ, ಮರಣದ ಕಾಲ ಬಂದಾಗ ನನ್ನ ಸ್ಮರಣೆ ತುಂಬ ಚೆನ್ನಾಗಿರುತ್ತೆ. ಅವನಿಗೆ ಉಳಿದವರಿಗೆ ಇರೋಲ್ಲ. ಉಳಿದವರು ಸದಾ ನಂಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳ್ತಾ ಇರೋರು. ಆದ್ದರಿಂದ ಸಾವು ಹತ್ತಿರ ಬಂದರೂ ಅವ್ರಿಗೆ ಸ್ಮರಣೆ ಆಗೋದೇನೋ, ಅಯ್ಯೋ ನನಗೆ ಈ ಪದಾರ್ಥ ಕಳಚಿ ಹೊರಟೋಗ್ಬಿಡುತ್ತಾ, ಅದು ಸಿಕ್ಕಲೇ ಇಲ್ವಲ್ಲ, ಯಾವಾಗ ಸಿಗುತ್ತೆ, ಇದನ್ನೇ ಆಲೋಚನೆ ಮಾಡ್ತಾ ಕಾಲ ಕಳೀತಾರೆ ಹೊರತು ಭಗವಂತನ ಸ್ಮರಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ಬಾಲ್ಯದಿಂದ ಏನು ಅಭ್ಯಾಸ ಮಾಡಿದಾನೋ ಕೊನೆ ಕ್ಷಣದಲ್ಲಿ ಅದೇ ಗಟ್ಟಿ ಬಂದು ನಿಂತ್ಕೊಳ್ಳೋದು. ಬಾಲ್ಯದಿಂದ ನನಗೆ ಭಗವಂತ ಬೇಕು, ಅದೊಂದೇ ಜೀವನದ ಗುರಿ, ಅದಕ್ಕಾಗಿ ನಾನು ಏನು ಬೇಕೋ ಆ ಪ್ರಯತ್ನ ನಿರಂತರ ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಾ ಹೋಗೋದಾದರೆ ಸಾವಿನ ಕ್ಷಣ ಬಂದಾಗ ಭಗವಂತನ ಸ್ಮರಣೆ ಪೂರ್ತಿಯಾಗಿ ಬಂದುಬಿಡುತ್ತೆ. ನೀನೇ ಅಪ್ಪ ನನಗೆ ಶರಣು, ನಿನ್ನಲ್ಲಿ ನಾನು ಬಂದು ಸೇರ್ಕೋಬೇಕು, ಇದು ನನ್ನ ಹಂಬಲ, ತೀವ್ರವಾದ ಆಸೆ, ಸೇರಿಸ್ಕೋ ಪ್ರಭು ಎಂದಾಗಿ ಕೇಳ್ಕೊಳ್ಳೋ ತರಹ ಹಾಗಾಗತ್ತೆ. ಆಗ ಆ ಭಗವಂತನಲ್ಲಿ ಒಂದುಗೂಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕೊನೆಯ ಕ್ಷಣದಲ್ಲಿ ಏನು ಆಸೆ ಹುಟ್ಟುತ್ತೋ ಆಸೆಗೆ ತಕ್ಕಂತೆ ಒಂದು ಕಡೆಯಲ್ಲಿ ಜನ್ಮ ಇತ್ತು ಅಂತ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಅದರಿಂದ ಯಾವ ಆಸೆಯೂ ಇಲ್ಲದೇ ಭಗವಂತನ ಒಬ್ಬರನ್ನೇ ಬೇಕು ಬೇಕು ಅಂತ ಹಂಬಲಿಸುವಂಥ ಸ್ಥಿತಿ ಏರ್ಪಡೋದಾದರೆ ಕೊನೆಯ ಕ್ಷಣದಲ್ಲಿ ಆಗ ಮೋಕ್ಷವನ್ನು ಕಾಣೋಕ್ಕಾಗತ್ತೆ, ಭಗವಂತನಲ್ಲಿ ಒಂದುಗೂಡೋಕ್ಕಾಗತ್ತೆ ಎಂಬುದಾಗಿ ಒಟ್ಟು ಈ ಅಧ್ಯಾಯದಲ್ಲಿ ಬಂದಿರುವಂಥ ಪ್ರಧಾನವಾದ ವಿಚಾರ. ಇದರಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯವೂ ಇದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯವೂ ಇದೆ. ಆದ್ದರಿಂದ ಇದು ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮಃ ಅಧ್ಯಾಯ ಎಂಬುದಾಗಿ ಕರೆಯಲ್ಪಡ್ತು. ಆ ಭಗವಂತನೇ ಜ್ಞಾನ, ಅವನು ಒಡಲು ಯಾವುದಿದೆಯೋ ತ್ರಿಗುಣಮಯವಾದ ಪ್ರಪಂಚ, ಇದು ವಿಜ್ಞಾನ. ಈ ತ್ರಿಗುಣಮಯವಾದ ಪ್ರಪಂಚದಲ್ಲಿ ಬಂದು ಸೇರಿಕೊಂಡವನು ಹಿಂದಕ್ಕೆ ಹೋಗಿ ಸೇರಬೇಕಾದ್ರೆ ಆ ಪರತತ್ವದ ಬಗ್ಗೆ ಆಸೆ ತುಂಬ ತೀವ್ರವಾಗಿರಬೇಕು, ಹಂಬಲ ಇರಬೇಕು, ನಿರಂತರವಾಗಿ ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರಬೇಕು. ಹಾಗಾದರೆ ಈ ವಿಜ್ಞಾನಮಯವಾದಂಥ ಪ್ರಪಂಚದಲ್ಲಿ ಹಿಂದಕ್ಕೆ ಹೋಗಿ ತಲುಪೋಕ್ಕಾಗುತ್ತೆ, ಭಗವಂತನನ್ನು ಹೋಗಿ ಸೇರೋಕ್ಕಾಗುತ್ತೆ ಅನ್ನೋ ವಿಚಾರ ವಿಸ್ತಾರವಾಗಿ ನಿರೂಪಿಸಲ್ಪಟ್ಟದ್ದಾಯಿತು. ಈ ಅಧ್ಯಯನ ಮಾಡಿದವರು ಕೊನೆಯಲ್ಲಿ ಯಾವ ನಿಲುವಿಗೆ ಬರಬೇಕು ಅಂತ ಕೇಳಿದರೆ, ಅನುದಿನವೂ ನಾವು ಏನೇನೋ ಕಾರ್ಯಗಳನ್ನು ಮಾಡ್ತಾಯಿದ್ವಿ. ಅದು ಏನೇನೋ ಕಾರ್ಯ ಮಾಡೋಕ್ಕೆ ಬದಲಿಗೆ ಯಾವ ಕಾರ್ಯ ನನ್ನ ಮೈಗೆ ಮನಸ್ಸಿಗೆ ಹೊಂದ್ಕೊಳ್ಳುತ್ತೆ, ನನ್ನ ಮೈನ ಸ್ವಭಾವ ಏನು, ಪ್ರಕೃತಿ ಏನು, ಯಾವ ಪ್ರಕೃತಿಯಲ್ಲಿ ನಾನು ಹುಟ್ಟು ಬಂದಿದ್ದೀನಿ, ನನಗೆ ಹೊಂದ್ಕೊಳ್ಳುವಂತಹ ಕಾರ್ಯ ಏನು, ಅಂತಹ ಕಾರ್ಯವನ್ನು ಆಯ್ಕೆ ಮಾಡಿಕೊಂಡು ಆ ಕಾರ್ಯವನ್ನು ಶ್ರದ್ಧೆಯಿಂದ ನಿರ್ವಾಹ ಮಾಡಿಕೊಳ್ತಾ ಎಲ್ಲೂ ಅಂಟ್ಕೊಳ್ದೆ ಜೀವನ ಮಾಡ್ತಾ ಹೋಗಬೇಕು. ಅದೇ ರೀತಿಯಲ್ಲಿ ಜೀವನದಲ್ಲಿ ಒಂದು ಲಕ್ಷ್ಯ ಭದ್ರವಾಗಿ ನಿರ್ಧಾರ ಆಗಬೇಕು. ಏನು ಲಕ್ಷ್ಯ? ಲಕ್ಷ್ಯ ಅಂದರೆ ಗುರಿ ಅಂತ ಅರ್ಥ. ನನಗೆ ಆದಷ್ಟು ಶೀಘ್ರವಾಗಿ ಭಗವಂತನ ದರ್ಶನ ಆಗಬೇಕು, ಅವನಲ್ಲಿ ನಾನು ಒಂದುಗೂಡ್ಕೋಬೇಕು, ನನಗೆ ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಇದು ಬೇಡ, ಅತ್ಯಂತ ಭಯಂಕರ, ಇದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ, ಎಷ್ಟು ನರಕವನ್ನು ಅನುಭವಿಸಬೇಕಾಗಿ ಬರುತ್ತೋ, ಅದನ್ನ ಈ ಹುಟ್ಟು ಸಾವುಗಳ ಚಕ್ರದಿಂದ ನಾನು ಹಿಂದಕ್ಕೆ ಹೋಗಬೇಕು ಅಂತ ನಿರ್ಣಯ ಮಾಡಿ ಆ ಭಗವಂತನಲ್ಲಿ ಭದ್ರವಾದ ಮನಸ್ಸನ್ನು ಇಟ್ಕೊಳ್ಳುವುದು ಅತ್ಯಂತ ಮುಖ್ಯವಾದ್ದು. ಅದು ದೃಢ ನಿಶ್ಚಯ, ದೃಢವಾದಂಥ ಶ್ರದ್ಧೆ. ಹಾಗೆ ಅದನ್ನು ಬೆಳೆಸ್ಕೊಂಡು ಸದಾ ನನ್ನ ಜೀವನದ ಲಕ್ಷ್ಯ ಆ ಪರತತ್ವ ಎಂಬುದನ್ನು ಚೆನ್ನಾಗಿ ನೆನಪಿಟ್ಕೊಂಡು ಜೀವನವನ್ನು ಸಾಗಿಸಬೇಕು. ಹಾಗಾಗ್ತಾ ಹೋಗೋದಾದರೆ ಕೊನೆಯ ಕ್ಷಣದಲ್ಲಿ ಆ ಭಗವಂತನ ಸ್ಮರಣೆ ಉಂಟಾಗಿ ಭಗವಂತನಲ್ಲಿ ಸಂಪೂರ್ಣವಾಗಿ ಸೇರಿಕೊಳ್ಳೋಕ್ಕೆ ಅನುಕೂಲತೆ ಕೂಡಿ ಬರುತ್ತೆ. ಹಾಗೆ ಎಲ್ಲರ ಬದುಕು ಸಾಗುವಂತೆ ಆಗಬೇಕು. ಅದಕ್ಕಾಗಿ ನಮ್ಮ ಜೀವನ ನಾನಾ ರೂಪದಲ್ಲಿ ರೂಪಿತವಾಗಿಬಿಟ್ಟಿದೆ. ಅದರ ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ಸ್ಮರಣೆ ಮಾಡ್ಕೊಳ್ಳೋಕ್ಕೇನೂ ತೊಂದರೆ ಇಲ್ಲ. ಭಗವಂತ ನೀನು ನನ್ನ ಜೀವನದ ಪರಮ ಲಕ್ಷ್ಯ, ನಾನು ಇಲ್ಲೆಲ್ಲ ಓಡಾಡ್ತಾ ಇರುವಾಗ ಇಲ್ಲೆಲ್ಲೂ ನನ್ನ ಮನಸ್ಸು ಅಂಟ್ಕೋಬಾರ್ದು, ಇಲ್ಲಿ ನನ್ನ ಕರ್ತವ್ಯವನ್ನು ಮಾತ್ರ ವ್ಯವಸ್ಥಿತವಾಗಿ ನಿರ್ವಾಹ ಮಾಡಬೇಕು. ಕರ್ತವ್ಯ ಮಾಡದೆ ಹೋದರೂ ಪಾಪ ಬರುತ್ತೆ, ಕರ್ತವ್ಯವನ್ನು ವ್ಯವಸ್ಥಿತವಾಗಿ ಮಾಡ್ತೀನಿ, ಅದೆಲ್ಲೂ ಅಂಟ್ಕೋಬಾರ್ದು. ಹಾಗೆ ನನ್ನನ್ನು ನೋಡ್ಕೋ, ನನ್ನನ್ನು ಕಾಪಾಡು, ನಿನ್ನಲ್ಲಿ ನನ್ನನ್ನು ಸೇರಿಸ್ಕೋ ಅನ್ನುವ ತೀವ್ರವಾದ ಹಂಬಲವನ್ನು ಇಟ್ಕೊಂಡು ಜೀವನ ಮಾಡಬೇಕು ಎಂಬುದು ಇಲ್ಲಿ ಎಲ್ಲರಿಗೂ ಇರುವಂಥ ಒಂದು ಸಂದೇಶ ಎಂಬುದಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಜ್ಞಾನ ವಿಜ್ಞಾನ ಘನನಾದ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಎಂಬುದಾಗಿ ಯೋಗಿಗಳಿಂದ ಕೊಂಡಾಡಲ್ಪಡುವ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವ
ध्या आत्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. ಶ್ರೀಕೃಷ್ಣಾರ್ಪಣಮಸ್ತು. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಇಂದಿರೇಶ ಶ್ರೀ ಗೋವಿಂದ ಮುಕುಂದ, ಇಂದಿರೇಶ ಶ್ರೀ ಗೋವಿಂದ ಮುಕುಂದ. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ, ತಂದೆ ತಾಯಿ ನೀನೇ, ಬಂಧು ಬಳಗ ನೀನೇ. ಎಂದು ಭಜಿಸುವ ಆನಂದ ಗೋವಿಂದ, ಸರಸಿಜೋದ್ಭವ ಶ್ರೀಹರೀಶನಾದ ನಿನ್ನ, ಸರಸಿಜೋದ್ಭವ ಶ್ರೀಹರೀಶನಾದ ನಿನ್ನ. ಪಾಡುವ ಸುಖ ಎಂದಿಗಾವುದು, ಪಾಡುವ ಸುಖ ಎಂದಿಗಾಹುದು, ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಅಜಭವಾದಿಗಳು ಆನಂದದಿಂದಲಿ ಭಜಿಸಿ ಪಾಡುವ ನಿನ್ನ ಸುಖವು, ಅಜಭವಾದಿಗಳು ಆನಂದದಿಂದಲಿ ಭಜಿಸಿ ಪಾಡುವ ನಿನ್ನ ಸುಖವು. ದೀನವತ್ಸಲ ಶ್ರೀನಿಕೇತನ, ದೀನವತ್ಸಲ ಶ್ರೀನಿಕೇತನ. ಮಾನದಿಂದ ನಿನ್ನ ಧ್ಯಾನವೇ ಸುಖವು, ಮಾನದಿಂದ ನಿನ್ನ ಧ್ಯಾನವೇ ಸುಖವು. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಭಯ ನಿವಾರಣ ಭಕ್ತವತ್ಸಲ, ಭಯ ನಿವಾರಣ ಭಕ್ತವತ್ಸಲ. ವಿಜಯ ಸಾರಥಿ ವಿಜಯ ವಿಠ್ಠಲನೇ, ವಿಜಯ ಸಾರಥಿ ವಿಜಯ ವಿಠ್ಠಲನೇ. ವಿಜಯ ಸಾರಥಿ ವಿಜಯ ವಿಠ್ಠಲನೇ. ಎಂದಿಗಾಹುದು ನಿನ್ನ ದರುಶನ, ಎಂದಿಗಾಹುದು ನಿನ್ನ ದರುಶನ. ಇಂದಿರೇಶ ಶ್ರೀ ಗೋವಿಂದ ಮುಕುಂದ. ಎಂದಿಗಾಹುದು, ಎಂದಿಗಾಹುದು, ಎಂದಿಗಾಹುದು ನಿನ್ನ ದರುಶನ.